ಟು ಲೆಟ್ ಅಧ್ಯಾಯ 3. ಬರೆದವರು MK ಇಂದಿರಾ. ಮನೆ ಓನರ್ನ ಮಗನಂತೆ ಒಬ್ಬ ಧಾಂಡಿಗ ಹುಡುಗ ಬಂದು ವಠಾರದಲ್ಲಿದ್ದ 2 ನಲ್ಲಿಗಳ ಬೀಗ ತೆಗೆದು ಹೋದ. ದಪ್ಪವಾಗಿ ನೀರು ಬರುತ್ತಿತ್ತು. ಬೇಗ ಬೇಗ ನೀರಿನ ಕೆಲಸವಾಗುತ್ತಿತ್ತು. ನೀರಿಗಾಗಿ ಜಗಳವಾಗಬಹುದು ಎಂದು ನಾನು ಭಾವಿಸಿದ್ದೆ. ಆದರೆ ಹಾಗಾಗಲಿಲ್ಲ. ಸಂಜೆಯ ನೀರಾದ್ದರಿಂದ ಗದ್ದಲವೂ ಇರಲಿಲ್ಲ. 3-4 ಒಗೆಯುವ ಕಲ್ಲುಗಳಿದ್ದವು. ಬೆಳಿಗ್ಗೆ ಬಟ್ಟೆ ಒಗೆಯಲು ಸಾಧ್ಯವಿಲ್ಲದಿದ್ದವರು ಸಂಜೆ ತಂದು ಹಾಕಿಕೊಂಡಿದ್ದರು. ನಾನು ಕೆಲಸವಿಲ್ಲದೆ ಬೇಜಾರಾದ್ದರಿಂದ ರುಕ್ಕಮ್ಮನ ಹಿಂದೆ ಹೋಗಿ, ನಾನು ಸ್ವಲ್ಪ ನೀರು ತುಂಬ್ತೀನಿ ರುಕ್ಕಮ್ಮ, ಏನು ಕೆಲಸನೇ ಇಲ್ಲ, ಬೆಳಗ್ಗೆಯಿಂದ ತಿನ್ನೋದು ಕೂರೋದೇ ಆಗಿದೆ ಅಂದರೆ ಅವಳು ನನ್ನ ಕೈ ತಡೆದಳು. ಏನು ಬೇಡ ಚಿಕ್ಕಮ್ಮ, ನಿಮ್ಮನೇಲಿ ನೀವು ಮಾಡೋದು ಇದ್ದೇ ಇದೆ, ಇದೇನು 2 ನಿಮಿಷದ ಕೆಲಸ, ಆಗೋಯ್ತು ಬಂದೆ ನಡೀರಿ ಅನ್ನುತ್ತಾ ದುಡದುಡ ಓಡಾಡಿದಳು. ನಾನು ಸುತ್ತಲೂ ನೋಡಿದೆ. ಚಕ್ಕನೆ ದೀಪ ಹೊತ್ತಿಕೊಂಡಿತು. ಎಲ್ಲರ ಮನೆಗಳಲ್ಲೂ ಮೇನ್ ಸ್ವಿಚ್ ಹಾಕಿಯೇ ಇಟ್ಟಿದ್ದರೆಂದು ತೋರುತ್ತೆ. ಎಲ್ಲರ ಮನೆಯ ದೀಪಗಳು ಒಂದೇ ಬಾರಿಗೆ ಹೊತ್ತಿಕೊಂಡವು. ಓ, ದೀಪ ಬಂತು ಎಂದು ಕೂಗಿಕೊಂಡರು ವಠಾರದ ಮಕ್ಕಳು. ಪ್ರಾಯದ ಹುಡುಗರು, ಹುಡುಗಿಯರು, ಮಕ್ಕಳು, ಬಸುರಿ ಬಾಣಂತಿಯರು, ಅಜ್ಜ ಅಜ್ಜಿಯರು ಎಲ್ಲಾ ಇದ್ದರು ವಠಾರದಲ್ಲಿ. ನಾನು ಶಿವಮೊಗ್ಗೆಯಲ್ಲಿ ಮತ್ತೆ ಕೆಲವೆಡೆಗಳಲ್ಲಿ ವಠಾರಗಳನ್ನು ನೋಡಿದ್ದೆ. ಆದರೆ ಇಲ್ಲಿಯದೇ ಒಂದು ರೀತಿ ಅನಿಸಿತು ನನಗೆ. ರುಕ್ಕಮ್ಮ ಕೇಳಿದಳು, ಒಗೆಯೋ ಬಟ್ಟೆ ಏನಾದ್ರೂ ಇದ್ರೆ ಕುಡಿ ಚಿಕ್ಕಮ್ಮ, ಈಗ್ಲೇ ಹಿಂಡ್ ಹಾಕ್ಬಿಡ್ತೀನಿ. ಈಗೇನು ಇಲ್ವೇ ರುಕ್ಕಮ್ಮ, ನಾಳೆ ಮಡಿ ಉಟ್ಕೊಂಡ್ಮೇಲ್ ತಾನೇ? ಚಿಕ್ಕಮ್ಮ, ಈ ವಠಾರದಲ್ಲಿ ಒಂದು ದೊಡ್ಡ ರಗಳೆ. ನೀವು ಬೆಳಗಿನ ಜಾವ 5 ಗಂಟೆಗೆ ಏಳಬೇಕು, ಇಲ್ಲದಿದ್ರೆ ಕಕ್ಕಸ್ಗೆ ಜಾಗ ಸಿಕ್ಕೋದಿಲ್ಲ. 10 ಗಂಟೆವರೆಗೂ ಕ್ಯೂ ಇದ್ದೇ ಇರುತ್ತೆ. ಇರೋದು 3, ಹೆಚ್ಚು ಕಮ್ಮಿ 200 ಜನ ಹೋಗ್ಬೇಕು ನೋಡಿ. ನನಗೆ ದೊಡ್ಡ ದಿಗಿಲು ಬಂದಿತು. ನಿಜವಾದ ಸಂಗತಿ ಮುಚ್ಚಿಡದೆ ಹೇಳಿದೆ, ಅಯ್ಯೋ ರುಕ್ಕ, ಬಿಸಿ ಕಾಫಿ ಹೊಟ್ಟೆಗೆ ಬೀಳದ್ ಹೊರತು ನಾನು ಹೋಗೋ ಹಾಗೆ ಇಲ್ವಲ್ಲೇ. ಏನ್ ಗತಿನೇ ನಂದು ತಾಯಿ, ನಮ್ಮನೇಲಿ ಅವ್ರಿಗೂ ಅದೇ ಅಭ್ಯಾಸ. ಅಯ್ಯೋ ಅದಕ್ಕೇನ್ ಚಿಕ್ಕಮ್ಮ, ನಮ್ಮನೇಲೂ ಅದೇ ಅಭ್ಯಾಸ. ನಾನು ರಾತ್ರಿ ಹಾಲಿಟ್ಟೆ ಬೆಳಗಿನ ಜಾವಕ್ಕೆ ಕಾಫಿ ಮಾಡ್ತೀನಿ. ಕಾಫಿ ಕುಡ್ದೆ ಮುಂದಿನ ಕೆಲ್ಸ. ನೀವ್ ಹೇಳೋ ಹೊತ್ತಿಗೆ ನಾನು ಕಾಫಿ ಮಾಡಿರ್ತೀನಿ, ಯೋಚಿಸ್ಬೇಡಿ. ಹುಡುಗರೆಲ್ಲ ದೀಪದ ಕೆಳಗೆ ಓದಲು ಕುಳಿತರು. ಎಲ್ಲ ಒಟ್ಟಿಗೆ ಕವಕವ ಓದಿಕೊಳ್ಳುತ್ತಿದ್ದವು. ರುಕ್ಕಮ್ಮ ದೇವರ ದೀಪ ಸರಿ ಮಾಡಿ ಅನ್ನಕ್ಕೆ ಸ್ಟೌವ್ ಹತ್ತಿಸಿದಳು. ಸ್ಪಷ್ಟವಾಗಿ ಓದುತ್ತಿದ್ದ ಅಂಬಚ್ಚಿಯ ಹತ್ತಿರ ಕುಳಿತು ನಾನು ಕೇಳಿದೆ, ಎಷ್ಟನೇ ಕ್ಲಾಸೆ ನೀನು ಅಂಬಚ್ಚಿ? 2ನೇ ಕ್ಲಾಸು ಎಂದಳು ಸಂಭ್ರಮದಿಂದ. ರುಕ್ಕಮ್ಮ ಹೇಳಿದಳು, ಗವರ್ನಮೆಂಟ್ ಸ್ಕೂಲ್ಗೆ ಹೋಗ್ಲೇ ಇಲ್ಲ, ಪ್ರಾರಬ್ಧ ರಂಡೆ. ಈಗ ಇವಳಿಗೆ ತಿಂಗಳಿಗೆ 3 ರೂಪಾಯಿ ಫೀಸ್ ತರಬೇಕು. ಇವಳ್ದು ಬೇರೆ ಸ್ಕೂಲು. ಅರೆ ಅದ್ಯಾಕೆ ಅಂಬಚ್ಚಿ ಎಂದು ಕೇಳಿದೆ ನಾನು. ಉತ್ತರ ಬಂತು, ಆ ಮೇಡಮ್ಗೆ ಹುಳುಕ್ ಹಲ್ಲು, ಥೂ, ಅದಕ್ಕಿನ್ನ ಹೋಗ್ಲಿಲ್ಲ. ನಾನು ತಡೆಯಲಾರದೆ ನಕ್ಕು ಬಿಟ್ಟೆ. ರುಕ್ಕಮ್ಮ ಹುಡುಗಿಯನ್ನು ಗದರಿದಳು, ತಲಹರಟೆ ರಂಡೆ, ಮೇಡಮನ್ಗೆ ಹಲ್ಲು ಹುಳುಕಾದ್ರೆ ನಿನಗೇನೆ ಆಗಿದ್ದು ಗೂಬೆ? ಈಗ ಸ್ಕೂಲ್ಗೆ ಹೋಗೋರ್ಗೆಲ್ಲ ಏನಾಗಿದೆ, ನಿನ್ಗೊಬ್ಬಳಿಗೆ ಬಂದಿತ್ತು ಧಾಡಿ. ಅಂಬಚ್ಚಿ ಮೂತಿ ಉದ್ದ ಮಾಡಿ ಹೇಳಿದಳು, ಥೂ, ಆ ಟೀಚರು ಮುಖದ ಹತ್ರ ಬಂದು ಮಾತಾಡ್ತಾರೆ ಅಮ್ಮ, ಬಾಯೆಲ್ಲ ವಾಸನೆ, ನಂಗೆ ವಾಂತಿ ಬರ್ತಿತ್ತು, ಅದಕ್ಕೆ ನಾ ಹೋಗ್ಲಿಲ್ಲ. 6 ವರ್ಷದ ಅಂಬಚ್ಚಿಯ ಮುಖ ನೋಡಿದೆ ನಾನು. ನಿಜಕ್ಕೂ ಅವಳು ಚೊಕ್ಕತನದ ಹುಡುಗಿ, ಅವರಮ್ಮನ ಹಾಗೆ. ರೀ, ಒಂದೇ ಒಂದ್ ತೊಟ್ಟು ಮಜ್ಜಿಗೆ ಕೊಡ್ರಿ ಹೆಪ್ಗೆ. ಗೋಡೆಯ ತೂತಿನಿಂದ ಒಂದು ಸಣ್ಣ ಸ್ಟೀಲ್ ಕಪ್ಪು ಹೊರಗೆ ಬಂತು. ಅಮ್ಮನಿಗಿಂತ ಮುಂಚೆ ಮಾತಾಡಿದಳು ಅಂಬಚ್ಚಿ. ಏನ್ರಿ, ಪ್ರತಿ ದಿವ್ಸಾನು ಮಜ್ಜಿಗೆ ಕೇಳ್ತೀರಾ ರಾತ್ರಿ ಹೊತ್ತು? ನಮ್ಮಮ್ಮ ಅವತ್ತೇ ಹೇಳಲಿಲ್ವಾ ರಾತ್ರಿ ಹೊತ್ತು ಏನು ಕೇಳ್ಬೇಡಿ ಅಂತ? ಶಾರದೆ ಅಂಬಚ್ಚಿಯನ್ನು ಗದರಿದಳು. ಏಯ್, ನಿಂಗ್ಯಾಕೆ ಅವೆಲ್ಲ ಪ್ರತಿಷ್ಠೆ? ನಿನ್ ಪಡ ನೀನ್ ಓದ್ಕೊಳೆ, ಯಜಮಾಂತಿ ಹಾಗೆಲ್ಲದಕ್ಕೂ ಬಾಯಿ ಹಾಕೊಂಡು ಹೋಗ್ಬಾರ್ದು. ರುಕ್ಕಮ್ಮ ನಿಧಾನವಾಗಿ ಹೇಳಿದಳು, ಏನ್ರಿ ನಿಮ್ದೋ, ಮಕ್ಳಿರೋ ಮನೇಲಿ ರಾತ್ರಿ ಹೊತ್ತು ಮಜ್ಜಿಗೆ ಕೊಡ್ಬಾರ್ದು, ಕೇಳ್ಬೇಡಿ ಅಂತ 1000 ಸಲ ಹೇಳಿದೀನಿ ಸೀತಮ್ಮ. ನೀವೇನ್ ಮನುಷ್ಯರೋ ಕತ್ತೇನೋ ನಂಗೆ ಅರ್ಥವಾಗೋಲ್ಲ. ಒಂದ್ ತೊಟ್ಟು ಹಾಲು ಕೊಡಿ, ಅದಕ್ಕೆ ಹೆಪ್ಪ ಹಾಕೊಡ್ತೀನಿ. ಅಯ್ಯೋ, ಹಾಲ್ ತುಂಬಾ ಬಿಸಿರಿ, ಈಗ್ಲೇ ಹಾಕಿದ್ರೆ ಒಡೆದು ಹೋಗುತ್ತೆ. ನಿಮ್ಮನೇಲೆ ಒಂದ್ ಹನಿ ಹಾಲ್ಗೆ ಹೆಪ್ಪ ಹಾಕೊಟ್ಬಿಡ್ತೀರಾ? ಇವ್ರ ಮನೇಲಿ ಹಾಲು ಮಜ್ಜಿಗೆ 2 ಇಲ್ಲ ಅನ್ನೋದು ನಂಗೂ ಗೊತ್ತಿದೆ. ನಮ್ಮನೆಗೆ ನೆಂಟರು ಬಂದಿದ್ದಾರೆ ಅಂತ ಇಷ್ಟೆಲ್ಲ ಬಿಂಕ ಮಾಡ್ತೀರಾ? ನಿಮ್ಮನೆಗೆ ದಿನ ಹಾಲು ಮಜ್ಜಿಗೆ ಕೊಡೋಷ್ಟು ಹಾಲ್ನ ತಗೊಳಲ್ಲ. ನಿಮ್ಮನೇಲಿ ಯಾವ ಜನ್ಮದಲ್ಲಿ ಹಾಲು ಹೆಪ್ಪ ಹಾಕಿದ್ರಿ? ನೀವು ಬಂದು 3 ವರ್ಷ ಆಯ್ತು. ಆ ಕವಾಡ್ಗಿತ್ತಿ ಜೋಳ್ ನೀರ್ನಾಗೆ ಕಾಲ ಹಾಕ್ತೀರಿ. ಇವತ್ ಬೆಳಗ್ಗೆನೆ ಬಂದು ಬಡ್ಕೋತಿದ್ಲಲ್ಲ ಅವಳು, ಯಾಕೆ ತಗೋಬಾರ್ದಾಗಿತ್ತು ಮೊಸರ್ನ? ಅಯ್ಯೋ ಇಲ್ಲ ರೀ, ನಾನು ಮಡಿ ಉಟ್ಕೋತಿದ್ದೆ. ನಮ್ಮನೇಲಿ ಈ ಹಾಳಾದ ಹುಡುಗರು ಹಾಕಿಸ್ಕೊಂಡೇ ಇಲ್ಲ. ಹೋಗ್ಲಿ, ಒಂಚೂರು ಮೆಣಸಿನ್ಕಾಯಿ ಹಾಕಿ ಒಂದ್ ತೊಟ್ಟು ಕೊಡಿ ಸಾಕು, ನಾಳೆ ತಗೊಂಡಾಗ ವಾಪಸ್ ಕೊಡ್ತೀನಿ ನಿಮ್ಗೆ. ಈಗ ರುಕ್ಕಮ್ಮನಿಗೆ ರೇಗಿತು. ಅವಳು ಜೋರಾಗಿಯೇ ಕೂಗಾಡಿದಳು, ಸಾಕ್ ಸುಮ್ನಿರಿ, ಕಂಡಿದ್ದಾರೆ,
ತಗೊಂಡ್ ಪದಾರ್ಥ ಯಾವಾಗ ವಾಪಸ್ ಕೊಟ್ಟು ನಿಮ್ ಕೈ ಚೊಟ್ಟಾಗಿತ್ತೋ, ಇಲ್ದೇ ಇದ್ದ ಜಂಬಾ ಬೇರೆ ನಿಮ್ದು. ತೂತಿನ ಬಟ್ಟಲು ಹಿಂದೆ ಹೋಗಲಿಲ್ಲ. ನಯದ ದೇಶಾವರಿಯ ಮಾತಾಡಿತು. ರುಕ್ಕಮ್ಮನವರು ಎಷ್ಟೇ ಕೂಗಾಡಿದ್ರು ಅವ್ರ ಮನಸ್ಸು ಒಳ್ಳೇದು. ಯಾವುದನ್ನು ಮನ್ಸಲ್ಲಿ ಇಟ್ಕೊಳಕಿಲ್ಲ ಬಾಕಿಯವ್ರ ಹಾಗೆ ಇರ್ಬೇಕು. ಮನ್ಸಲ್ಲೊಂದು ಬಾಯಲ್ಲೊಂದು ಮಾಡೋರ್ ಮನೆಗೆ ನಾನು ಯಾವತ್ತೂ ಸಾಲಕ್ಕೆ ಹೋಗೋದಿಲ್ಲಪ್ಪ. ಏನೋ ನಮ್ಗೂ ನಿಮ್ಗೂ ಇಷ್ಟ ಸಲಿಗೆ ಇರೋದ್ರಿಂದ ಕೇಳ್ತೀನಿ ಅಷ್ಟೇ. ಈ ವಠಾರದಲ್ಲಿ ಯಾರ ಮನೆಗಾದ್ರೂ ಹೋದ್ರೆ ಏನಾದ್ರೂ ಒಂಚೂರು ಹುಟ್ಟುತ್ತೆ ಅಂತೀರಾ? ಕರ್ಮ, ಆ ಮಾತೇನೋ ನಿಜ ಅನ್ನಿ. ನಿಮಗೂ ಹುಟ್ಟಲ್ಲ, ನನಗೂ ಹುಟ್ಟಲ್ಲ. ನನಗಂತೂ ಯಾರ ಮನೇಲೂ ಹುಟ್ಟಲ್ಲ. ಹಾಗನ್ನುತ್ತಾ ರುಕ್ಕಮ್ಮ ಎದ್ದು ಹೇಳಿದಳು, ನೋಡಿ ನಮ್ಮನೆ ಮಜ್ಜಿಗೆ ಮೊದ್ಲೇ ನೀರು. ನಾನೀಗ ಮತ್ತಷ್ಟು ನೀರ್ ಹಾಕೊಡ್ತೀನಿ, ಆಗ್ಬೋದಾ? ಅಯ್ಯೋ ಕೊಡ್ರಿ, ಪರವಾಗಿಲ್ಲ. ನೀರಾದ್ರೂ ಮೋರು, ಹುಚ್ಚಾದ್ರೂ ತಾಯಿ ಅಂತ. ನೀವ್ ನಂಗೆ ತಾಯಿ ಸಮಾನ. ನೀವ್ ಏನಂದ್ರೂ ಪರವಾಗಿಲ್ಲ. ಮಜ್ಜಿಗೆಗೆ ನೀರು ಬೆರೆಸುತ್ತಿದ್ದ ರುಕ್ಕಮ್ಮ ಗುಡುಗಿದಳು. ಏನ್ರಿ ಒಳ್ಳೆ ಮಾತ್ನಲ್ಲಿ ಹುಚ್ಚಿ ಅಂತೀರಾ? ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಗೆ 108 ಸಾಮಾನ್ ಕೊಟ್ಟಿದ್ದಕ್ಕೆ ಒಳ್ಳೆ ಬಿರುದು ಕೊಟ್ರಿ ನಂಗೆ, ಪರವಾಗಿಲ್ವೇ? ಗೋಡೆಯ ತೂತು ಗೋಗರಿಯಿತು. ಅಯ್ಯೋ ಏನು ತಿಳ್ಕೋಬೇಡ್ರಿ, ಸುಮ್ನೆ ಗಾದೆ ಮಾತಿಗೆ ಹೇಳ್ದೆ ಅಷ್ಟೇ ಅಂತೂ ರುಕ್ಕಮ್ಮ ಮಜ್ಜಿಗೆ ಕೊಟ್ಟಳು. ಸ್ಟೀಲಿನ ಕಪ್ಪು ಹಿಂದಕ್ಕೆ ಹೋಯಿತು. ನಾನು ಮೆಲ್ಲನೆ ಕೇಳಿದೆ, ಅಯ್ಯಪ್ಪ, ಅಂತೂ ನೀನಾಗೋ ಹೊತ್ತಿಗೆ ಇಲ್ಲಿ ಪೂರೈಸ್ತಿದ್ದಿ ಕಣೆ ರುಕ್ಕಮ್ಮ. ನನಗೀಗ್ಲೇ ಹೆದರಿಕೆ ಆಗ್ತಾ ಇದೆ. ಎಂಥ ಮನೆ ಸಿಕ್ಕುತ್ತೋ ಏನೋ ಅಂತ. ಪೂರೈಸೋದ್ ಏನ್ ಬಂತು ಚಿಕ್ಕಮ್ಮ, ಎಲ್ಲಾರು ನಮ್ಮಂಥವರೇ ಇಲ್ಲಿರೋದು. ನಾನು ಏನು ಸಾಲ ಕೇಳದೆ ಸಂಸಾರ ಮಾಡೋಳಲ್ಲ. ಆದ್ರೆ ಇಲ್ಲಿ ಯಾರ ಮನೇಲೂ ಏನು ಹುಟ್ಟೋಲ್ಲ ಅಷ್ಟೇ. ಅರಮನೆ ಆದ್ರೂ ನೆರೆಮನೆ ಬೇಕು ಅಂತ ನೆರೆ ಹೊರೆ ಇರಬೇಕು ಚಿಕ್ಕಮ್ಮ. ಆದ್ರೆ ಈ ನೆರೆ ದೊಡ್ಡ ಹೊರೆ ಆಗ್ಬಿಟ್ಟಿದೆ. ಏನ್ ಮಾಡಕ್ಕಾಗತ್ತೆ ಹೇಳಿ? ನಮ್ ಹಾಗೆ ಅವರು ಬಾಡ್ಗೆಗಿರೋರು. ಆದ್ರೆ ಒಂದು ಜಾಣ್ತನ ನೋಡಿ ಇಲ್ಲಿರೋರದ್ದು. ಬಾಕಿ ಯಾವ್ದಕ್ ಎಷ್ಟು ಪರದಾಟ ಮಾಡ್ಕೊಂಡ್ರು ಬಾಡ್ಗೆ ಒಂದು ಸಲೀಸ ಕೊಟ್ಬಿಡ್ತಾರೆ. ಅಯ್ಯಪ್ಪ, ಸದ್ಯ ಅಷ್ಟಾದ್ರೂ ಮಾಡ್ತಾರಲ್ಲ ಅಂದೆ ನಾನು. ಅಯ್ಯೋ, ಅಂತ ಸಂಪನ್ನಗಿರಿ ಏನು ಇಲ್ಲ ಬಿಡಿ ಯಾರ ಹತ್ರನೂ. 2ನೇ ತಾರೀಕು ಬೆಳಗ್ಗೆ ಯಮದೂತನ ಹಾಗೆ ಬಂದ್ಬಿಡ್ತಾನೆ ಆ ಮನೆಯೋನು. 3:45ಗಳಿಗೆ ಸುಧಾರಿಸೋದಿಲ್ಲ ಆ ದೈತ್ಯ. ತೆಗಿರಿ ಸಾಮಾನು ಅಂತ ಮೀಸೆ ಹುರಿ ಮಾಡ್ಕೊಂಡು ನಿಂತೇ ಬಿಡ್ತಾನೆ ಮನೆ ಬಾಗ್ಲಲ್ಲಿ. ಅವನೊಬ್ಬನಿಗೆ ಹೆದರೋದು ಈ ವಟಾರದ ಜನ, ಇನ್ಯಾರಿಗೂ ಜಗ್ಗಲ್ಲ. ಆದ್ರೂ ಪರವಾಗಿಲ್ಲ ಬಿಡುರುಕ್ಕ, ನೀರು ದೀಪ ಯಾವ್ದಕ್ಕೂ ಅಷ್ಟೇನ್ ತಕರಾರಿಲ್ಲ ಅಲ್ವೇ? ನಾನ್ ಕೇಳ್ದೆ. ಅಯ್ಯೋ ರಾಮ, ಇಲ್ಲೇ ಏನೋ ಮೊದ್ಲು ಬೇಕಾದಷ್ಟು ಹೊಡೆದಾಟ ಬಡದಾಟ ಎಲ್ಲ ಇತ್ತಂತೆ. ಅವನಿಗೂ ನೋಡಿ ನೋಡಿ ಸಾಕಾಗಿ ಈಗ ಎಲ್ಲರಿಗೂ ಬಾಲ ಕತ್ತರಿಸಿ ಹಾಕಿದಾನೆ. ಎಲ್ಲರ ಮನೆಗೂ ಒಂದೊಂದೇ ದೀಪ, 15 ಕ್ಯಾಂಡ್ಲು ಬಲ್ಬು. ಅದಕ್ಕೆ ತಿಂಗಳಿಗೆ 2 ರೂಪಾಯಿ ವಸೂಲ್ ಮಾಡ್ತಾನೆ. ಒಬ್ಬರ ಮನೇಲೂ ರೇಡಿಯೋ ಇಲ್ಲ. ಸಂಜೆ 6 ಗಂಟೆಗೆ ಮೇನ್ ಸ್ವಿಚ್ ಹಾಕ್ತಾನೆ. ರಾತ್ರಿ 10 ಗಂಟೆಗೆ ಸರಿಯಾಗಿ ಪಟಕ್ ಅಂತ ಆರಿಸ್ಬಿಡ್ತಾನೆ. ಮನೇಲಿ ಹೆಣ ಬಿದ್ದಿದೆ ಅಂದ್ರು ಅವನೇನು ಕೇಳೋನಲ್ಲ. ನಲ್ಲಿಗೂ ಅಷ್ಟೇ, ಯಾರ್ದಾದ್ರೂ ತಕರಾರ್ ಮಾಡಿ ಗಲಾಟೆ ಮಾಡ್ಕೊಂಡ್ರೆ ಅವ್ರ ಮನೆ ಸಾಮಾನ್ ಎಳೆದು ಬೀದಿಗೆ ಹಾಕ್ತೀನಿ ಅಂತ ಅಬ್ರ ಹಾಕ್ತಾನೆ. ಒಂದೊಂದ್ ಮನೆಗೆ ತಲಾ 3 ರೂಪಾಯಿ ಇಸ್ಕೋತಾನೆ ನೀರಿಂದು. ಅದಕ್ಕೆ ಒಬ್ರದ್ದು ಸದ್ದಿಲ್ಲ. ಇಲ್ಲಿರೋರೆಲ್ಲ ಏನು ಕಮ್ಮಿ ಅಂತ ತಿಳ್ಕೊಬೇಡಿ. ಅಪ್ಪಿ ತಪ್ಪಿ ಏನಾದ್ರೂ ಒಂದು ಪದಾರ್ಥ ಮರ್ತು 1 ಗಳಿಗೆ ಆಚೆ ಬಿಟ್ಟು ಹೋದ್ರೆ ಆಯ್ತು, ಲೆಕ್ಕ ಕಣ್ಮಾಯ ಕಣ್ಚಿತ್ರ. ಅದಕ್ಕೆ ಬಚ್ಚಲ್ ಮನೆ ಸೋಪು ಹಲ್ಪುಡಿ ಅರಸ್ನ ಮೊದ್ಲುಗೊಂಡು ಎಲ್ಲಾನು ಎಡಗೈಲಿ ಬಲಗೈಲಿ ತಂದು ಒಳಗ್ ಬಡ್ಕೊಳ್ಳೋದು. ಆದ್ರೂ ರುಕ್ಕು, ಇದು ಬಲ ಕಷ್ಟ ಕಣಮ್ಮ. ಒಂದೇ ಸಮನಾಗಿ ಎಲ್ಲದನ್ನು ಕಾಯ್ಕೊಂಡು ಕೂತಿರ್ಬೇಕು ಅಂದ್ರೆ ಹೇಗಾಗುತ್ತೆ ಹೇಳು? ಚೆನ್ನಾಗಿ ಕೇಳಿದ್ರಿ. ನನಗೆ ಇನ್ನೇನ್ ಕೆಲ್ಸ ಅಂತೀರಿ? ಬೆಳಗ್ಗೆಯಿಂದ ಸಂಜೆ ತನಕ 3 ಹೊತ್ತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆ ಕಡೆ ಈ ಕಡೆ ಕಾಯೋದು. ಈ ಮಕ್ಕಳ ಹತ್ರ ವಟಾರ್ಧೋರ್ ಹತ್ರ ಗಂಟ್ಲು ಹರ್ಕೊಳ್ಳೋದು ಅಷ್ಟೇ. ಒಂದು ನಾಟಕನೇ, ಸಿನಿಮಾನೇ, ಒಂದು ದೇವಸ್ಥಾನನೇ, ಏನು ಕೇಳಬೇಡಿ. ಪುರ್ಸೊತ್ತೂ ಇಲ್ಲ, ಕಾಸು ಮೊದ್ಲೇ ಇಲ್ಲ. ಅದು ಸರಿ. ಇನ್ನು ನಾನು ಇನ್ಮೇಲೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕಾಗಿದೆಯಲ್ಲಮ್ಮ. ಇಷ್ಟು ದಿನ ಅಂತೂ ಅಮ್ಮ ಮನೆ ಜವಾಬ್ದಾರಿ ಎಲ್ಲ ನೋಡ್ಕೋತಾ ಇದ್ರು. 3 ಮಕ್ಕಳಾದ್ರೂ ಇನ್ನು ಹುಡುಗಿ ಹಾಗೆ ನಿರ್ಯೋಚನೆಯಾಗಿ ಹೊರಗಿಂದ ಹೊರಗೆ ಓಡಾಡ್ಕೊಂಡು ಊಟದ ಹೊತ್ತಿಗೆ ಹೋಗಿ ತಟ್ಟೆ ಮುಂದೆ ಕೂತ್ಕೋತಿದ್ದೆ. ಇನ್ಮೇಲಿದೆ ನನಗ್ ಹಬ್ಬ. ಅದು ನಿಜ ಚಿಕ್ಕಮ್ಮ, ನೀವು ಪುಣ್ಯವಂತರು. ಏನೇ ಆಗ್ಲಿ ಸ್ವಂತದ್ದು ಅಂತ ಒಂದಿಷ್ಟಗ್ಲ ಮನೆ ಇದೆ. ಒಂದು 4 ಕಾಳು ಭತ್ತ ಬರುತ್ತೆ. ಮನೇಲಿ ಹಿರಿಯೋರಾಗಿ ಅತ್ತೆ ಇದ್ದಾರೆ. ಹೊತ್ತಿಗೆ ಬಿಸಿ ಬಿಸಿಯಾಗಿ ತುಪ್ಪ ಅನ್ನ ಹಾಕ್ತಾರೆ. ದೇವ್ರಂತ ಅತ್ತೆ. ನಿಮ್ಮತ್ತೆ ಅಂದ್ರೆ ಅತ್ತೆ ನೋಡಿ. ಅಯ್ಯೋ ರುಕ್ಕ, ನನ್ನ ಅದೃಷ್ಟಕ್ಕೆ ಬಡ್ಕೋಬೇಕು. ಹಿಡಿದ ಹರೆ ಇಲ್ಲ, ಮೆಟ್ಟದ ಕೊಂಬೆ ಇಲ್ಲ ಅಂತಾರಲ್ಲ ಹಾಗೆ. ಹಾಕಿದ ಹುಲ್ಲು, ಕಟ್ಟಿದ ಗೂಟ. ಬೆಳಗ್ಗೆ ತರುವುದು, ಸಂಜೆ ಬಳದು ಬಾಚಿ ತಿಂದು ಕೂತ್ಕೊಳ್ಳೋದು. ಏನ್ ಹಾಳು ಬದುಕೋ ಏನೋ. ನಿಜ ಹೇಳ, ನಿಜ ಬೇಜಾರಾಗಿ ಹೋಗಿದೆ. ರುಕ್ಕಮ್ನವರೇ, 4 ಕೈ ಒಣಗಿದ ಬೆರಣಿ ಕೊಡ್ಬೇಕಂತೆ. ನಮ್ ತಾಯಿ ಹೇಳಿದ್ರು, ನಾಳೆ ಒಣಗಿಸ್ಕೊಡ್ತಾರಂತೆ. ಪೆದ್ದು ಮುಖದ ಉದ್ದನೆಯ ಹುಡುಗನೊಬ್ಬ ಬಂದು ಕೇಳಿದ.
ರುಕ್ಕಮ್ಮ ಕೂಡಲೇ ಹೇಳಿದಳು, ಏಯ್, ಈಗ 3 ತಿಂಗಳ ಕೆಳಗೆ 3 ಸರ್ತಿ ಇಸ್ಕೊಂಡ್ ಬೆರಡಿ ಕೊಟ್ಟಿಲ್ಲ ನಿಮ್ಮಮ್ಮ. ಅವರನ್ನೇ ಬರಕ್ ಹೇಳಿ ಹೋಗು. ನಮ್ಮನೇಲೂ ಇಲ್ಲ ಒಣಗಿದ ಬೆರಣಿ. ತಾಯಿ ಹೇಳಿಕೊಟ್ಟಿದ್ದಕ್ಕಿಂತಲೂ ಹೆಚ್ಚಿಗೆ ಏನು ಹೇಳುವ ಚೈತನ್ಯ ಆ ಹುಡುಗನಿಗೆ ಇದ್ದ ಹಾಗೆ ಕಾಣಲಿಲ್ಲ. ಹುಡುಗ ಮತ್ತೆ ಮಾತಾಡದೆ ನನ್ನ ಮುಖವನ್ನ, ರುಕ್ಕಮ್ಮನ ಮುಖವನ್ನ, ಮತ್ತೆ ಬಾಗಿಲ ಹಿಂದೆ ಗೋಣಿ ಚೀಲದಲ್ಲಿ ತುಂಬಿಟ್ಟಿದ್ದ ಬೆರಣಿಯನ್ನ ನೋಡುತ್ತಾ ನಿಧಾನವಾಗಿ ಹೊರಟು ಹೋದ. ನಾನು ಕೇಳಿದೆ, ಯಾಕ ರುಕ್ಕಮ್ಮ, ಸೌದೆ ಹಾಕೋದಿಲ್ವಾ ಬಚ್ಚಲೊಲೆಗೆ? ಹಾಕ್ದೆ ಏನು, ಮೊದ್ಲೆಲ್ಲ ಸೌದೆನೇ ಹಾಕ್ತಾ ಇದ್ವು. ಆದ್ರೆ ಇದೊಂದು ಕಾಟ ಇದೆಯಲ್ಲ, 3 ಜನಕ್ಕೆ 1 ಬಚ್ಚಲು. 1 ಗಳಿಗೆ ಒಲೆ ಹಚ್ಚಿ ಈಚೆಗೆ ಬಂದ್ರೆ ಆಯ್ತು. ಮತ್ತೆ ನಾನು ಆಚೆಗೆ ಹೋಗೋದ್ರೊಳಗೆ ಬೆಂಕಿ, ಕೆಂಡ, ಸೌದೆ ಎಲ್ಲ ನುಣ್ಣಗ್ ಮಾಯ. ಏನ್ ಸಾಯ್ತೀರಾ ಹೇಳಿ? ಅವರೆಲ್ಲ ಬೆರಣಿ ಹಾಕೋರು, ನಾನೊಬ್ಳೆ ಸೌದೆ ಹಾಕ್ತಿದ್ದದ್ದು. ನನಗೂ ಜಗಳ ಮಾಡಿ ಮಾಡಿ ಸಾಕಾಯ್ತಮ್ಮ. ಅದಕ್ಕೆ ಈಗ ಆ ಹಾಳದ್ ಪಂಚಾಯ್ತಿನೇ ಬ್ಯಾಡ ಅಂತ ನಾನು ಬೆರಣಿನೇ ಹಾಕೋಕ್ ಶುರು ಮಾಡಿದ್ದೀನಿ. ಉರಿಯೋ ಮಟ್ಟಿಗೆ 2 ಸೌದೆ ಇಡೋದು, ಮತ್ತೆಲ್ಲ ಬೆರಣಿ. ಅದು ಕಾಯಿಸಿದ ಕೂಡ್ಲೆ ಹೊಯ್ಕೊಂಡ್ ಬಂದ್ರೆ ನಮ್ಮನೆ ನೀರು ನಮಗೆ, ಇಲ್ದೆ ಹೋದ್ರೆ ಅದನ್ನು ಯಾರಾದ್ರೂ ಸುರ್ಕೊಂಡ್ ಹೋಗಿರ್ತಾರೆ. ರುಕ್ಕಮ್ಮನ ಮನೆಯ ವಠಾರದ ಅನುಭವಗಳು ವೈವಿಧ್ಯಮಯವಾಗಿತ್ತು. ನಾವು ಮಾತಾಡುತ್ತಿರುವಾಗಲೇ ಅಶ್ವತ್ಥ ಮತ್ತು ಅವರು ಒಳಗೆ ಕಾಲಿಟ್ಟರು. ರುಕ್ಕಮ್ಮನ ಅನ್ನ ಆಗಿತ್ತು. 4 ಸಂಡಿಗೆ ಕರಿತೀನಿ ಚಿಕ್ಕಮ್ಮ, ಸೊಪ್ಪಿನ ಹುಳಿಗೂ ಬೂದ್ಗುಂಬಳಕಾಯಿ ಸಂಡಿಗೆಗೂ ಜೊತೆ ಚೆನ್ನಾಗಿರುತ್ತೆ ಅನ್ನುತ್ತಾ ಅವಳು ಬಾಣಲೆಯನ್ನು ಸ್ಟೋವಿನ ಮೇಲೆ ಇಟ್ಟಳು. ನಾನು ಕೇಳಿದೆ, ಅಲ್ವೇ ರುಕ್ಕ, ಈ ಊರಲ್ಲಿ ಅರಳು ತುಂಬಾ ತುಟ್ಟಿನಂತೆ, ನೀನ್ ಹೇಗೆ ಸಂಡಿಗೆ ಮಾಡ್ದೆ? ಉದ್ಧಾರ, ಈ ಊರಲ್ಲಿ ಅರಳುಕೊಂಡು ಸಂಡಿಗೆ ಮಾಡದ ಹಾಗೆ ಇದೆ. ಮನೆ ಮುಂದೆ ರೂಪಾಯಿಗೆ 3 ಸೇರ್ ಅರಳು ಚಿಕ್ಕಮ್ಮ. ಇನ್ನೂ 2 ದಿನ ಸಂಸಾರ ಮಾಡ್ಬೇಕು ಅನ್ನೋರು ಯಾರು ಅದನ್ನ ಕೊಂಡ್ಕೊಳ್ಳೋ ಹಾಗಿಲ್ಲ ನೋಡಿ. ಅದು ಅಲ್ದೆ ಹಪ್ಳ ಸಂಡಿಗೆ ಮಾಡುವಂತ ವಠಾರನೂ ಅಲ್ಲ ಇದು. 1 ಸರ್ತಿ ಮಾಡಿ ಸಾಕು ಬೇಕಾಯ್ತು ನಂಗೆ. ಈಗ ತಂಟೆನೆ ಬಿಟ್ಟೆ. ಇದು ಅಮ್ಮ ಕೊಟ್ಟು ಕಳಿಸಿದ್ದು. 4 ಉಳಿದಿತ್ತು ಅಷ್ಟೇ. ರುಕ್ಕಮ್ಮ ಸಂಡಿಗೆ ಕರೆದಳು. ಘಮ್ಮೆಂದು ಬೂದುಗುಂಬಳಕಾಯಿ ವಾಸನೆ ಸುತ್ತೆಲ್ಲ ಹರಡಿಕೊಂಡಿತು. ಪಕ್ಕದ ಮನೆಯ ಸೀತಾದೇವಿ ಅರಚಿಕೊಂಡಳು, ರೀ ರುಕ್ಕಮ್ಮನರೇ, ರುಚಿಯಾಗಿ ಬೂದುಗುಂಬಳಕಾಯಿ ಸಂಡಿಗೆ ಕರ್ಕೊಂಡು ನೀವೊಬ್ರೆ ತಿಂತಿದ್ದೀರಾ, ನಮ್ಮನ್ ಬಿಟ್ಟು. ರುಕ್ಕಮ್ಮ ಹಿಂದೆ ಮುಂದೆ ನೋಡದೆ ಹೊರಟಾಗಿ ಉತ್ತರ ಕೊಟ್ಟಳು, ರೀ ಸೀತಮ್ಮ, 3 ಹೊತ್ತು ನೀವ್ ಹೇಳಿದ್ದೆ ಹೇಳ್ಬ್ಯಾಡಿ. 3 ವರ್ಷದಿಂದ ನಮ್ಮನೆ ಹಸಿ ಬಿಸಿ ವಿಶಿಷ್ಟ ಎಲ್ಲ ನೀವ್ ತಿಂದಿದ್ದೀರಿ. ಯಾರಿದ್ದಾರೆ ಅಂತಿಲ್ಲ, ಯಾರಿಲ್ಲ ಅಂತಿಲ್ಲ ನಿಮ್ಗೆ. ಬನ್ನಿ ಆ ಕಡೆಯಿಂದ. ಇದ್ದಿದ್ 4 ಸಂಡಿಗೆನ ಕರೆದಿದ್ದೀನಿ, ಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೋಗಿ. ಗಳಿಗೆಗೊಂದ್ಸರ್ತಿ ಕೂಗ್ಬೇಡಿ. ಈಗ ಸ್ವಲ್ಪ ಮೆತ್ತನೆಯ ದನಿ ಕೇಳಿತು ಆ ಕಡೆಯಿಂದ. ಯಾಕೆ ಬೇಜಾರ್ ಮಾಡ್ಕೋತೀರ್ರಿ? ಸುಮ್ನೆ ತಮಾಷೆಗೆ ಹೇಳ್ದೆ ಕಣ್ರಿ ರುಕ್ಕಮ್ಮ, ಬೇಜಾರ್ ಮಾಡ್ಕೋಬೇಡ್ರಿ. ಮತ್ತೆ ರುಕ್ಕಮ್ಮ ಆ ಗೋಡೆಯ ಸುದ್ದಿ ಬಿಟ್ಟು ಶಾರದೆಯನ್ನು ಕರೆದಳು. ಈ ಶಾರದೆ, ಬಾರೆ ಇಲ್ಲಿ, ಮಗುಗೊಂಚೂರು ಬಿಸಿಯಾಗಿ ಅನ್ನ ತಿನ್ಸು, ಆಮೇಲೆ ನಿಮ್ಗೆಲ್ಲ ಬಡಿಸ್ತೀನಿ. ಶಾರದೆ ಪುಸ್ತಕ ತೆಗೆದಿಟ್ಟು ಬಂದಳು. ನಮ್ಮವರು ಒಂದು ಚೀಲದ ತುಂಬಾ ತರಕಾರಿ ತಂದಿದ್ದರು. ಊಟ ಎಂದೊಡನೆ ಹುಡುಗರೆಲ್ಲ ಚುರುಕಾಗಿ ಎದ್ದರು. ಹುಡುಗರೆಲ್ಲರ ಊಟ ಮುಗಿಯುವ ತನಕ ನಾನು ಗಂಡಸರೊಡನೆ ಮಾತಾಡಿದೆ. ಸಾರಾಂಶ ಮನೆ ಹುಡುಕುವುದೇ ಆಗಿತ್ತು. ಅಶ್ವತ್ಥ ಹೇಳಿದ, ನಮ್ ಸೊರಬದ ಸುಬ್ರಾಯರ ಮನೆ ಕೋದಂಡ ಸಿಕ್ಕಿದ್ದ, ಅವನನ್ನು ಕೇಳಿದೀನಿ. ಅದೇ ಚಾಮರಾಜಪೇಟೆಲ್ ಎಲ್ಲೋ ಒಂದು ಮನೆ ಖಾಲಿ ಇದೆಯಂತೆ, ನಾಡಿದ್ದವನಿಗೆ ರಜಾ ಇದೆಯಂತೆ, ಬಂದು ತೋರಿಸ್ತೀನಿ ಅಂದಿದ್ದಾನೆ. ನೋಡೋಣ, ನಾಡಿದ್ ಮಧ್ಯಾಹ್ನ ಸಾಧ್ಯ ಆದ್ರೆ ನಾನು ಬೇಗ ಬಂದ್ಬಿಡ್ತೀನಿ. ಎಲ್ಲ ಒಟ್ಟಿಗೆ ಹೋಗಿ ನೋಡ್ಕೊಂಡ್ ಬರೋಣ. ನಾನು ಲೆಕ್ಕ ಹಾಕಿದೆ. ನಾಳೆ ಮಧ್ಯಾಹ್ನ ಈ ಕಾಮಾಕ್ಷಮ್ಮ ಹೇಳಿದ ಮನೆ ನೋಡಿ ಬರೋದು. ನಾಡಿದ್ದು ಚಾಮರಾಜಪೇಟೆ. ರುಕ್ಕಮ್ಮ ಆಗಲೇ ನಮಗೆಲ್ಲ ತಟ್ಟೆ ಹಾಕಿ ಅವಸರಪಡಿಸಿದಳು. ಏಳಿ ಚಿಕ್ಕಪ್ಪ, ಬಿಸಿಯಾಗೊಂದು ಊಟ ಮಾಡ್ಬಿಡಿ, ಬನ್ನಿ. ಗಂಟೆ ಆಗ್ಲೇ 8 ಆಯ್ತು. ಹೊತ್ತಿಗೆ ಎಷ್ಟು ಬೆಲೆ ಅನ್ನೋದು ಈ ವಟಾರದಲ್ಲಿ ಚೆನ್ನಾಗಿ ತಿಳಿಯುತ್ತೆ. 10 ಗಂಟೆಗೆ ದೀಪವಾರುವ ವಿಷಯ ನನಗೆ ಮೊದಲೇ ತಿಳಿದಿತ್ತಲ್ಲ. ನಾವು 3 ಜನ ಒಟ್ಟಿಗೆ ಊಟಕ್ಕೆ ಕುಳಿತೆವು. ಆ ಮಗನ ತೊಟ್ಲಿಗೆ ಹಾಕೆ ಶಾರದೆ ಎಂದಳು ರುಕ್ಕಮ್ಮ. ಇನ್ನು ನಿದ್ರೆ ಬಾರದ ಚಿಕ್ಕ ಮಗು ಚನ್ನನಿಗೆ ತಾಯಿಯ ಮಾತು ಅರ್ಥವಾಗಿ ಓಡೋಡಿ ಬಂದು ಊಟಕ್ಕೆ ಕುಳಿತ. ಅಪ್ಪನ ಬೆನ್ನಿನ ಮೇಲೆ ಆತು ನಿಂತು ಶಾರದೆಯ ಮುಖ ನೋಡಿ ಕಿಲಿಕಿಲಿ ನಕ್ಕ. ಶಾರದೆ ತೊಟ್ಟಿಲು ಸರಿ ಮಾಡಿ, ಅಯ್ಯೋ ಅವ್ನ್ಗಿನ್ನೂ ನಿದ್ದೆನೆ ಬಂದಿಲ್ಲ ಕಣಮ್ಮ ಎಂದು ರಾಗ ಎಳೆದಳು. ರಂಗಚ್ಚಿ ಅಂಬಚ್ಚಿ ಆಗಲೇ ಜೂಗರಿಸಿ ಚಾಪೆಯ ಮೇಲೆ ಮುದುರಿಯಾಗಿತ್ತು. ಅದನ್ನು ಕಂಡ ರುಕ್ಕಮ್ಮ, ಹೋಗ್ಲಿ ಹುಡುಗರಿಗೆ ಹಾಸಿಗೆ ಹಾಸಿ ಮಲಗ್ಸು, ಗೋಡೆ ಬದಿಗೆ ನೀವೆಲ್ಲ ಮಲಕ್ಕೊಳ್ಳಿ, ಚಿಕ್ಕಪ್ಪಂಗೆ ಇವರಿಗೆ ಈ ಕಡೆ ಹಾಸಿದ್ರಾಯ್ತು, ನಾನು ಚಿಕ್ಕಮ್ಮ ಅಡಿಗೆ ಮನೆ ಮಲಕ್ಕೋತೀವಿ ಅಂದಳು. ಶಾರದೆ ಎಲ್ಲರಿಗೂ ಹಾಸಿಗೆ ಸಿದ್ಧ ಮಾಡಿದಳು. ನಮ್ಮ ಊಟವಾದ ಮೇಲೆ ನಾನು ರುಕ್ಕಮ್ಮನಿಗೆ ಬಡಿಸಿದೆ. ಕೆಲಸ ಮಾಡಲು ಮಾತ್ರ ರುಕ್ಕಮ್ಮ ಬಿಡಲೇ ಇಲ್ಲ. ನೀವ್ ಕತ್ಲೆಲ್ ಆಚೆಗೆ ಹೋಗ್ಬೇಡಿ ಚಿಕ್ಕಮ್ಮ, ಅಂಗಳದಲ್ಲಿ ದೀಪ ಇರಲ್ಲ, ಉದ್ದಕ್ಕೂ ಗುಂಡಿ ಗೊಟ್ರು ಎಲ್ಲಾದ್ರೂ ಬಿದ್ದಿರಿ. ನನಗಾದ್ರೆ 6 ವರ್ಷದಿಂದ ಅಭ್ಯಾಸ ಆಗಿ ಹೋಗಿದೆ.
ನೀವ್ ಕೂತ್ಕೊಂಡು ಎಲೆ ಅಡಿಕೆ ಹಾಕೊಳ್ಳಿ, ಒಂದೆರಡು ಪಾತ್ರೆ ನನ್ನ ನಲ್ಲಿಲಿ ಗಲ್ಬರ್ಸ್ಕೊಂಡ್ ಬಂದ್ಬಿಡ್ತೀನಿ. ಹೇಳುತ್ತಲೇ ಅವಳು ಪಾತ್ರೆ ಹೊತ್ತು ಅಂಗಳದ ಕತ್ತಲೆಯಲ್ಲಿ ಮಾಯವಾದಳು. ನಾನು ನಮ್ಮಿಬ್ಬರ ಹಾಸಿಗೆ ಬಿಚ್ಚುವುದರಲ್ಲಿ ಅವಳು ಪಾತ್ರೆ ತೊಳೆದು ಬಂದಿದ್ದಳು. ನಾನು ಅವರ ಕಡೆ ನೋಡಿದೆ. ಅವರು ಅಶ್ವತ್ಥನ ಪಕ್ಕದಲ್ಲಿ ಹಾಸಿಗೆ ಹಾಸಿಕೊಂಡಿದ್ದರು. ಅಶ್ವತ್ಥನ ಮನೆ ಎಂದರೆ ಒಂದು ಹಾಲು, ಒಂದು ಅಡಿಗೆ ಮನೆ, ಎರಡೇ. ಮುಂದಿನ ಹಾಲ್ನಲ್ಲಿ 4-5 ಟ್ರಂಕುಗಳು, ತೊಟ್ಟಿಲು, 5-6 ಹರಕು ಚಪ್ಪು ಹಾಸಿಗೆಗಳು, ಚಾಪೆ, ಇವಿಷ್ಟು ಬಾಗಿಲ ಎದುರಿಗಾಯ್ತು. ಕೆಳಗಡೆ ತಿರುಗಿದರೆ ಅಡುಗೆ ಮನೆಯ ಬಾಗಿಲು. ಬಾಗಿಲು ಎಂದರೆ ಅದಕ್ಕೇನು ಕದವಿರಲಿಲ್ಲ. ಒಂದು ಬರೀ ಮಣ್ಣಿನ ಮೋಟು ಗೋಡೆ ಮಧ್ಯೆ ಅದನ್ನು ಅಡಿಗೆ ಮನೆ, ಇದು ಹಾಲು ಎಂದು ವಿಭಾಗಿಸಲಾಗಿತ್ತು. ಅಡುಗೆ ಮನೆಗೆ ತಿರುಗುವ ಎಡಬದಿಯಲ್ಲಿ ಸೌದೆ, ಬೆರಣಿ, ನೀರಿದ್ದ ದೊಡ್ಡ ಹಂಡೆ, ಬಕೀಟು, ಬೋಶಿ, ಪೊರಕೆ, ಎಕ್ಕಡಗಳು, ಕಕ್ಕಸು ತಂಪಿಗೆ ಇತ್ಯಾದಿ. ಅಲ್ಲೇ ಗೋಡೆಯ ಮೇಲೆ ಒಂದು ಜಾಯಿಕಾಯಿ ಅಡ್ಡ ಹಲಗೆಯ ಮೇಲೆ ಸೀಗೆ ಪುಡಿ ಡಬ್ಬ, ಹರಳೆಣ್ಣೆ ಶೀಶೆ, ಹಲ್ಲು ಪುಡಿ, ಸೋಪುಗಳು ಎಲ್ಲ ಸಾಲಾಗಿ ವಿರಾಜಮಾನವಾಗಿದ್ದವು. ಇನ್ನು ಅಡಿಗೆ ಮನೆ ಎಂದರೆ ಅದೊಂದು ಬ್ರಹ್ಮಾಂಡವೇ ಸರಿ. ರುಕ್ಕಮ್ಮ ಯಾವ ಅಲ್ಪ ವಸ್ತುವನ್ನು ಹಾಳು ಮಾಡುವ ಹುಡುಗಿಯಲ್ಲ. ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ಅಟ್ಟವಿತ್ತು. ಅಲ್ಲಿ ಏನೇನು ಇತ್ತೆಂದು ಹೇಳಲು ಸಾಧ್ಯವೇ ಇಲ್ಲ. ಹಳೆಯ ಮೊರಗಳು, ಪರಕೆ ಕಟ್ಟು, ಮುತ್ತುಗದ ಎಲೆ ಸರ, ಮಣ್ಣು, ಮಸಿ ಇತ್ಯಾದಿ. ಉಪಯೋಗಕ್ಕೆ ಬಾರದ ಹಳೆ ಡಬ್ಬ, ಶೀಶೆಗಳು ಲೆಕ್ಕವಿಲ್ಲದಷ್ಟು ಇದ್ದವು. ಅಡುಗೆ ಮನೆ, ಊಟದ ಮನೆ, ಉಗ್ರಾಣ, ದೇವರ ಮನೆ ಎಲ್ಲ ಅದೇ ಆಗಿತ್ತು. ರುಕ್ಕಮ್ಮ ಇನ್ನೂ ಏನೋ ಸವರಿಸುತ್ತಿದ್ದಳು. ನಾನು ಹಾಸಿಗೆಯ ಮೇಲೆ ಕುಳಿತು ನೋಡಿದೆ. ಮಾಡಿನ ಅರ್ಧ ಭಾಗ ಮಂಗಳೂರು ಹೆಂಚು, ಇನ್ನರ್ಧ ಭಾಗ ಕಲ್ಗಾರು ಶೇಟು ಹಾಕಿತ್ತು. ಅಡುಗೆ ಮನೆ ಕಟ್ಟೆಯ ಹೆಂಚು ಸಂದು ಬಿಟ್ಟುಕೊಂಡು ಹೊರಗಡೆಯ ಮಂಕು ಬೆಳದಿಂಗಳು ಬಿಡಿಬಿಡಿಯಾಗಿ ಕಾಣುತ್ತಿತ್ತು. ಬಚ್ಚಲು ಮನೆಗೆ ಬೀಗ ಹಾಕುವ ಕೆಲಸ ರುಕ್ಕಮ್ಮನದೇ ಅಂತೆ. ಅವಳು ಬೀಗ ಹಾಕಿ ಬೀಗದ ಕೈ ತಂದು ಬಾಗಿಲಿನ ಹಿಂದಿನ ಮೊಳಗೆ ತಗುಲಿಸಿದಳು. ಅವಳ ಕೆಲಸ ಮುಗಿಯಿತು ಎಂದುಕೊಂಡೆ ನಾನು. ಆದರೆ ಇನ್ನೂ ಮುಗಿದಿರಲಿಲ್ಲ. ಶಾರದೆ ಮಗುವನ್ನು ತೂಗುತ್ತಿದ್ದಳಾದ್ದರಿಂದ ರುಕ್ಕಮ್ಮ ಆಗಲೇ ಮುಂದಿನ ಬಾಗಿಲು ಗುಡಿಸಿ ನೀರು ಹಾಕಿ 4 ಎಳೆ ರಂಗವಲ್ಲಿ ಎಳೆದಳು. ಅಲ್ಲಿಗೆ ಬೆಳಗಿನ ಒಂದು ಕೆಲಸ ಕಡಿಮೆಯಾದಂತಾಯ್ತು. ಇನ್ನೇನು ಅವಳು ಬಾಗಿಲು ಹಾಕಬೇಕು. ಅಷ್ಟರಲ್ಲಿ ಡ್ರಾಯರ್, ನೆಟ್ ಬನಿಯನ್ ತೊಟ್ಟ ಯುವಕನೊಬ್ಬ ಬಾಗಿಲಲ್ಲಿ ಕಾಣಿಸಿಕೊಟ್ಟು ದೇಶಾವರಿ ಹಲ್ಲು ಕಿರಿದು, ಒಂದ್ ಸ್ವಲ್ಪ ಬೆಂಕಿ ಪಟ್ನ ಕೊಡ್ರಿ, ಈಗ ಸ್ಟವ್ ಹಚ್ಕೊಂಡು ವಾಪಸ್ ಕೊಟ್ಬಿಡ್ತೀನಿ ಅಂದ. ರುಕ್ಕಮ್ಮ ಮುಖಕ್ಕೆ ರಾಚಿದಂತೆ ಉತ್ತರ ಕೊಟ್ಟಳು, ನಿಮಗೆಲ್ಲ ಏನಪ್ಪ ಧಾಡಿ, ಬೆಂಕಿ ಪಟ್ನ ತಂದ್ಕೊಳ್ಳೋಕಾಗಲ್ವೇ? ಇದ್ದ ಹಾಗೆ ಮನೆ ಮುಂದೆ ಅಂಗಡಿ ಇದೆ, 3 ಹೊತ್ತು ಬೀಡಿ ಸಿಗರೇಟು ಸೇದೋರ್ ನೀವು. ನಮ್ಮನೇಲೂ ಬೆಂಕಿ ಪಟ್ನ ಇಲ್ಲ. ನಾನು ನಂದಾದೀಪದಲ್ಲೇ ಬೆಳಗ್ಗೆ ಬೆಂಕಿ ಹಚ್ಕೋತೀನಿ. ಮಾತು ಮುಗಿಯುವುದರೊಳಗೆ ರುಕ್ಕಮ್ಮ ಬಾಗಿಲು ಹಾಕಿ ಅಗುಳಿ ಬಿಗಿದಳು. ಬಂದವನು ವಾಪಸ್ಸು ಹೊರಟು ಹೋದದ್ದು ಅಡುಗೆ ಮನೆಯ ಕಿಟಕಿಯಿಂದ ಕಾಣಿಸಿತು. ಅಶ್ವತ್ಥ ಆಗಲೇ ಮುಸುಕು ಹಾಕಿದ್ದ. ಅವನಿಗೆ ಅವೆಲ್ಲ ಸರ್ವೇ ಸಾಧಾರಣವಾಗಿದ್ದಂತೆ ಕಂಡಿತು. ನಮ್ಮವರಿನ್ನೂ ಪಿಳಿಪಿಳಿ ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದರು. ರುಕ್ಕಮ್ಮ ಈಗ ಹಾಸಿಗೆಯ ಮೇಲೆ ಕುಳಿತು ನಿಧಾನವಾಗಿ ಎಲೆ ಅಡಿಕೆ ಹಾಕಿಕೊಂಡಳು. ನಾನು ಕೇಳಿದೆ, ರುಕ್ಕ, ಇದೇನು ವಿಚಿತ್ರನೇ? ಅರ್ಧ ಹಿಂಚು ಅರ್ಧ ಶೀಟು ಹಾಕಿದ್ದಾರಲ್ಲ, ಮಳೆ ಬಂದ್ರೆ ಸೋರೋದಿಲ್ವೇ? ಏನ್ ಕೇಳ್ತೀರಿ ಚಿಕ್ಕಮ್ಮ, ಧಾರಾಳವಾಗಿ ಸೋರುತ್ತೆ. ಆ ಒಳಗೆ ಶೀಟು ಇರೋಷ್ಟು ಜಾಗ ಪರವಾಗಿಲ್ಲ, ಇಲ್ಲಿ ಅಡಿಗೆ ಮನೆ ತೆಪ್ಪ ಆಗಿರುತ್ತೆ ಅಂದಳು ನಿರ್ವಿಕಾರವಾಗಿ. ನಾನು ಮತ್ತೆ ಕೇಳಿದೆ, ಯಾಕೆ? ಮನೆಯೊಂದು ತಗೋತಾನಲ್ಲ, ತಿಂಗಳಿಗೆ 40 ರೂಪಾಯಿ, ರಿಪೇರಿ ಮಾಡಿಸ್ಕೊಡು ಅಂತ ಹೇಳ್ಬೇಕಿತ್ತು. 3-4 ಸತಿ ಆಯ್ತು ರಿಪೇರಿ. ಹೇಳದ್ ಕೂಡ್ಲೆ ಅದೊಂದಿದೆಯಲ್ಲ ಅಷ್ಟಾವಕ್ರ ಚೊಟ್ಟ, ಅದನ್ ಕಳಿಸ್ಬಿಡ್ತಾನೆ. ಸರಿ, ಅದು ಬಂದು ಏಣಿ ಇಟ್ಕೊಂಡು ಇದನ್ನೆಲ್ಲ ಕಿತ್ತಾಕಿ ಏನೇನೋ ಮಾಡಿಟ್ಟು ಹೋಗುತ್ತೆ. 3 ಸರ್ತಿ ಈ ತರ ರಿಪೇರಿಯಾಗಿ ಮಳೆಯೆಲ್ಲ ಹೊರಗೆ, ನೀರೆಲ್ಲ ಒಳಗೆ ಆಗಿದೆ. ಇನ್ನು ಮತ್ತೆ ಹೇಳಿದ್ರೆ ಎಲ್ಲಿ ಪೂರ್ತಿ ಕಿತ್ತಾಕುತ್ತೋ ಅಂತ ಸುಮ್ಮನಿದೀನಿ. ಏನೋ ತುರಿಸಿದಂತಾಗಲು ನಾನು ಎದ್ದು ಕುಳಿತು ಕೇಳಿದೆ, ಏನೇ ತಿಗಣೆ ಪಗಣೆ ಏನಾದ್ರೂ ಇದೆಯೇನೆ ನಿಮ್ ಮನೇಲಿ? ನನಗಂತೂ ತಿಗಣೆ ಅಂದ್ರೇನೆ ನಿದ್ದೆ ಬರೋಲ್ಲ. ಒಂದು ಮುಟ್ಟಿದ್ರೂ ಸಾಕು, ಮೈಯೆಲ್ಲ ಬುಗುಬುಗು ಉರಿಯೋಕ್ ಶುರುವಾಗುತ್ತೆ. ಅವಳು ನಿರಾಳವಾಗಿ ಹೇಳಿದಳು, ತಿಗಣೆ ಒಂದೇ ಏನ್ ಚಿಕ್ಕಮ್ಮ, ಸೊಳ್ಳೆ, ಜಿರ್ಲೆ, ಚೇಳು, ಇಲಿ, ಹೆಗ್ಣ, ಹಲ್ಲಿ, ಹುಳ, ಹುಟ್ಟೆ 96 ಕೋಟಿ ಜೀವರಾಶಿಗಳು ಇವೆ ನಮ್ ವಟಾರದಲ್ಲಿ. ನಮ್ಮನ್ ಬಿಟ್ರೆ ಅವಕ್ ಯಾರ್ ಗತಿ ಹೇಳಿ? ಮತ್ತೆ ಮೊದ್ಲು ನಾನು ಸ್ವಲ್ಪ ಒದ್ದಾಡ್ದೆ ಅವುಗಳ ಜೊತೆಲಿ. ಈಗ ಸದ್ಯ ಮನೆ ಕೆಲಸ ಮಾಡ್ಕೊಳ್ಳೋ ಹೊತ್ತಿಗೆ ಸಾಕಾಗುತ್ತೆ. ಇನ್ನು ಇವುಗಳನ್ನೆಲ್ಲ ಎಲ್ ಸಾಯಿಸ್ತಾ ಕೂತ್ಕೊಳ್ಳೋದು ಹೇಳಿ? ನನಗೆ ದಿಗಿಲಾಯಿತು. ಇನ್ನು ಬೆಳಗಿನವರೆಗೆ ನನಗೆ ಜಾಗರಣೆ ಎಂದು ಖಚಿತವಾಯಿತು. ಆದರೂ ಕೇಳಿದೆ, ಅಲ್ವೇ, ತಿಗಣೆ ಹೀಗ್ ಕಡಿತಾ ಇದ್ರೆ ನಿಮ್ಗೆಲ್ಲ ಹೇಗೆ ನಿದ್ದೆ ಬರುತ್ತೆ? ನನಗಂತೂ ಬರೋಲ್ಲಪ್ಪ. ಅಯ್ಯೋ ಚಿಕ್ಕಮ್ಮ, ಬೆಳಗಿಂದ ಸಾಕಾಗೋಗಿರುತ್ತೆ. ಮಗ್ಗಲ್ ಕೊಟ್ರೆ ಸಾಕು ಅನ್ನೋ ಹಾಗಾಗಿರುತ್ತೆ. ಮತ್ತೆ ಬೆಳಗಿನ ಜಾವಕ್ಕೆ ಹೇಳ್ಬೇಕಲ್ಲ, ಮಲಗಿದ ಕೂಡ್ಲೆ ನಿದ್ದೆ ಬಂದ್ಬಿಡುತ್ತೆ. ಅದ್ ಏನ್ ಕಡಿಯುತ್ತೋ ಬಿಡುತ್ತೋ ಯಾರಿಗ್ ಗೊತ್ತು. ಆ ಶಾರದೆ ನೋಡಿ
ಅವಳೊಬ್ಳು ಮಾತ್ರ ಕರಾಪರ ಮೈ ಕಿರಿತಾ ಬೆಡ್ ಲ್ಯಾಂಪ್ ಇಟ್ಕೊಂಡು ತಿಗಣೆ ತಿಕ್ತಾ ಕೂತಿರ್ತಾಳೆ ರಾತ್ರಿ ಎಲ್ಲ. ಬಾಕಿ ನಾವೆಲ್ಲರೂ ನಿದ್ದೆ ಹೊಡೆಯೋರೆ. ತಿಗಣೆಯ ಬಗ್ಗೆ ಭಯಂಕರ ಚಿಂತೆ ಹತ್ತಿತ್ತು ನನಗೆ. ಅದನ್ನೇ ಯೋಚಿಸುತ್ತಾ ಹೇಳಿದೆ, ದೀಪ ಆರಿಸ್ಲಿಲ್ವಲ್ಲೇ ರುಕ್ಕಮ್ಮ, ನಾನೇ ಆರಿಸ್ಲಾ ಏನೋ? ಅಯ್ಯೋ, ಮಾಡಕ್ ಕಸ್ಬಿಲ್ಲ, ಸುಮ್ನಿರಿ. 10 ಗಂಟೆಗೆ ಅವನೇ ಆರಿಸ್ತಾನೆ ಮೇನ್ ಸ್ವಿಚ್ನ. ಕೊಡೋ ದುಡ್ಡು ಹೇಗೂ ಕೊಡ್ತೀವಿ, ಊರಿಲಿ ಬಿಡಿ. ನಾವ್ ಆರಿಸೋದು ಇಲ್ಲ, ಹೊತ್ಸೋದು ಇಲ್ಲ. ಈ ಮಲಕ್ಕೊಳ್ಳಿ ಚಿಕ್ಕಮ್ಮ, ಇನ್ನೇನ್ 10 ಗಂಟೆಗೆ ಬಂತು ಅನ್ನುತ್ತಾ ಅವಳು ಹಾಸಿಗೆಯ ಮೇಲೆ ಉರುಳಿದಳು. ನನಗೆ ಹೇಗೂ ನಿದ್ರೆ ಇಲ್ಲವೆಂದು ಖಾತ್ರಿಯಾಗಿತ್ತು. ಆದರೂ ಮಲಗಿದೆ. ಇದ್ದಕ್ಕಿದ್ದಂತೆ ಅಡುಗೆ ಮನೆಯ ಮೂಲೆಯಲ್ಲಿ ಬಿದಿರಿನ ಅಂಡೆಯಲ್ಲಿ ಮಜ್ಜಿಗೆ ಕಡಿದಂತೆ ಸುರ್ಕು ಬರ್ಕು ಎಂದು ಸದ್ದಾಗತೊಡಗಿತು. ನಾನು ಹಾಸಿಗೆಯ ಮೇಲೆ ಬುಡಕ್ಕನೆ ಎದ್ದು ಕುಳಿತೆ. ನನ್ನ ಗಾಬರಿಯ ಮುಖವನ್ನು ನೋಡಿದ ರುಕ್ಕಮ್ಮ ನಿರಾಳವಾಗಿ ಅಂದಳು, ಮಲ್ಕೊಳ್ಳಿ ಚಿಕ್ಕಮ್ಮ, ಪಕ್ಕದ ಮನೆ ಸೀತಮ್ಮ ಅಡಿಗೆ ಮನೆ ಬಚ್ಚಲು ತೊಳಿತಾ ಇದ್ದಾರೆ. ನಾನು ಅನುಮಾನದಿಂದ ಕೇಳಿದೆ, ಇಲ್ಲ ರುಕ್ಕಮ್ಮ, ನಿಮ್ಮನೆ ಬಚ್ಚಲು ಮೂಲೆಯಲ್ಲೇ ಸದ್ದಾಗ್ತಾ ಇದೆ. ಹೌದು ಚಿಕ್ಕಮ್ಮ, ಇದೊಂಥರ ವಿಚಿತ್ರ. ಅವ್ರ ಮನೆ ಅಡಿಗೆ ಮನೆ ಬಚ್ಚಲು ನೀರಲ್ಲ, ನಮ್ ಬಚ್ಚಲ್ ಮುಖಾಂತರನೇ ಹೊರಗಡೆ ಹೋಗೋದು. ಆ ಕಡೆಗೆ ಫೌಂಡೇಶನ್ ಕಲ್ ಅಡ್ಡ ಬಂದಿದೆ. ಅದಕ್ಕೆ ಈಗ ಅವ್ರ ಮನೆ ಅಡಿಗೆ ಮನೆ ವೈತರಣಿ ಎಲ್ಲ ನಮ್ಮನೆ ಒಳಗಿಂದಾನೇ ಆಚೆ ಹೋಗ್ಬೇಕು. ಮಲ್ಕೊಳ್ಳಿ. ಇಂಥ ವಿಪರೀತವನ್ನ ನಾನೆಲ್ಲೂ ಕಂಡಿರಲಿಲ್ಲವಾದ್ದರಿಂದ ಅಸಹ್ಯ ಪಟ್ಟುಕೊಂಡೆ ನಾನು. ಥೂ, ಇದೇನ್ ನಾಚಿಕೆಡೆ ರುಕ್ಕಮ್ಮ, ನಮ್ಮನೆ ಹೊಲಸು ನಮ್ಗೆ ಅಸಹ್ಯ ಆಗುತ್ತಮ್ಮ. ಅಂತದ್ರಲ್ಲಿ ಯಾರ್ಯಾರ್ದೋ ಮನೆ ಎಂಜ್ಲು ಮುಸ್ರೆ ಎಲ್ಲ ನಿಮ್ಮನೆ ಬಚ್ಚಲಲ್ಲಿ ಅಂದ್ರೆ ಇದಕ್ಕೇನ್ ಸಾಮಾನ್ಯರಂಪ ಆಗ್ಲಿಲ್ಲ ಚಿಕ್ಕಮ್ಮ. ಇವ್ರಿಗಿಂತ ಮುಂಚೆ ಇದ್ದೋರ್ಗೂ ನಮ್ಗೂ ಹಣಾಹಣಿಯಾಗಿ ಜಗಳ ಆಗಿ ನಾನು ಈ ಕಡೆಯಿಂದ ಬಚ್ಚಲ್ ಬಾಯಿಗೆ ಇಟ್ಟಿಗೆ ಇಟ್ಟು ಸಿಮೆಂಟ್ ಹಾಕ್ಬಿಟ್ಟಿದ್ದೆ. ಮತ್ತೆ ಇವ್ರು ಬಂದ್ಮೇಲೆ ಎಂಜ್ಲು ಮುಸ್ರೆ ಕಸ ಕಡ್ಡಿ ಹಾಕೋದಿಲ್ಲ ಅಂತ ಅವ್ರ ಕೈಲಿ ಮಾತ್ ತಗೊಂಡು ಅದನ್ನ ಕಿತ್ತಾಕಿದ್ದು. ಆ ಮನೆಯವನು ಬಂದು ಬಂದು ಒದ್ದಾಡ್ದ. ನೀವು ಬ್ರಾಹ್ಮ್ರು ಹೆಂಗಾರ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ದ. ನನ್ ಬೈತೀನಿ ಅಂತ ಗೊತ್ತು ಸೀತಮ್ಮಂಗೆ. ರಾತ್ರಿ ಅಡಿಗೆ ಮನೆ ತೊಳೆದಾಗ ಬಚ್ಚಲ್ನು ಚೆನ್ನಾಗಿ ತೊಳಿತಾರೆ. ಸುಮಾರು 13 ವರ್ಷಗಳಿಂದಲೂ ಬೆಂಗಳೂರಿನಲ್ಲಿಯೇ ಇದ್ದ ರುಕ್ಕಮ್ಮನಿಗೆ ಇವೆಲ್ಲ ಸರ್ವೇ ಸಾಧಾರಣವಾಗಿತ್ತು. ಜಗಳ ಗುದ್ದಾಟಗಳಿಗೂ ಅವಳು ಮೈ ಒಗ್ಗಿಸಿಕೊಂಡಿದ್ದಳು. ನಾನು ಮತ್ತೆ ಮಲಗಿಕೊಂಡೆ. ಇನ್ನು ಪಕ್ಕದ ಮನೆ ಸೀತಮ್ಮ ಚೊಳಪಳ ಸದ್ದು ಮಾಡುತ್ತಾ ಅಡುಗೆ ಮನೆ ತೊಳೆಯುತ್ತಿದ್ದಳು. ನಾನು ರುಕ್ಕಮ್ಮನನ್ನು ಕೇಳಿದೆ, ನೀನು ಈಗ್ಲೇ ಅಡುಗೆ ಮನೆ ತೊಳಿಬೇಕಾಗಿತ್ತೇನೋ? ನಾನು ಅಡ್ಡ ಮಲ್ಕೊಂಡ್ಬಿಟ್ನಲ್ಲೇ. ಇಲ್ಲ ಚಿಕ್ಕಮ್ಮ, ನಮ್ಮನೆ ಅಡುಗೆ ಮನೆ ನೀರು ಹೊಯ್ದು ತೊಳೆಯೋಕ್ಕಾಗಲ್ಲ. ನಾನು ಹಾಗೆ ಬಟ್ಟೆ ಹಿಂಡ್ಕೊಂಡು ಒರೆಸ್ಬಿಡ್ತೀನಿ. ಬೆಳಗ್ಗೆ ಒರೆಸಿದ್ರು ಆಗತ್ತೆ, ಮಲ್ಕೊಳ್ಳಿ. ರುಕ್ಕಮ್ಮನ ಮಾತು ಮುಗಿಯುವುದರಲ್ಲಿ ಫಳಕ್ಕನೆ ದೀಪ ಆರಿತು. ಆಗ 10 ಗಂಟೆ ಎಂದು ಭಾವಿಸಿಕೊಂಡೆ. ಹಾಲ್ನಲ್ಲಿ ಬೆಡ್ ಲ್ಯಾಂಪ್ ಒಂದು ಸಣ್ಣಗೆ ಉರಿಯುತ್ತಿತ್ತು. ನನಗೆ ನಾನಾ ಯೋಚನೆಗಳಿಂದ ನಿದ್ರೆ ಹತ್ತುವಂತಿರಲಿಲ್ಲ. ಅದಕ್ಕೆ ಸರಿಯಾಗಿ ದೀಪ ಆರಿದ 10 ನಿಮಿಷದಲ್ಲೇ ತಿಗಣೆಗಳು ಸಾಲು ಸಾಲಾಗಿ ಹಾಲಿನಿಂದ ಅಡುಗೆ ಮನೆಗೆ ವಲಸೆ ಬಂದವು. ನಾನು ಕರಪರನೆ ಮೈ ಕರೆದುಕೊಳ್ಳುತ್ತಾ ಎದ್ದು ಕುಳಿತೆ. ಶಾರದೆಯು ಶ್ ಅಂದುಕೊಳ್ಳುತ್ತಾ ಮೈ ಕೆರೆಯುತ್ತಿದ್ದಳು. ನಮ್ಮವರು ಎದ್ದು ಬೆಡ್ ಲ್ಯಾಂಪಿನ ನಸುಬೆಳಕಿನಲ್ಲಿ ತಿಗಣೆ ಶಿಕಾರಿಗೆ ಹೊರಟಿದ್ದರು. ಉಳಿದವರೆಲ್ಲ ಗಡದ್ದಾಗಿ ನಿದ್ರೆ ಹೊಡೆಯುತ್ತಿದ್ದರು. ರುಕ್ಕಮ್ಮನಂತೂ ಲಕ್ಷಣವಾಗಿ ಗೊರಕೆ ಎಳೆಯುತ್ತಿದ್ದಳು. ಪಾಪ, ಬೆಳಗಿನಿಂದ ಕೂತು ಸುಧಾರಿಸಿಕೊಳ್ಳುವ ಹುಡುಗಿಯಲ್ಲ ಅವಳು. ಆ ಮೈ ಮರೆತ ನಿದ್ರೆಯಲ್ಲಿ ತಿಗಣೆ ಕಡಿದರೂ ಅವಳಿಗೆ ಗೊತ್ತಾಗುವಂತಿರಲಿಲ್ಲ. ಅಲ್ಲದೆ ಅದು ಅವರಿಗೆಲ್ಲ ಅಭ್ಯಾಸವಾಗಿ ಹೋಗಿದೆ. ಏನೇ, ನೀನು ಎದ್ದು ಕೂತಿದ್ದೀಯೇನೆ? ನಮ್ಮವರು ಕೇಳಿದರು. ನನಗಾಗಲೇ ಮೈ ಕೆರೆದು ಕೆರೆದು ಹೊಟ್ಟೆಯಲ್ಲಿ ಉರಿ ಹತ್ತಿತು. ಸಂಕಟ ಪಡುತ್ತಾ ಹೇಳಿದೆ, ಅಯ್ಯಯ್ಯಪ್ಪ, ನನ್ ಕೈಲತ್ತು ಆಗೋಲ್ಲ ನಿದ್ದೆ ಮಾಡೋಕೆ. ಈಗಿನ್ನೂ 10 ಇರ್ಬೋದು. ಇನ್ನು ಬೆಳಗಿನವರೆಗೂ ಸಮಯ ಕಳೆಯೋದು ಹಾಗಪ್ಪ. ಅವರು ಎದ್ದು ಬಾಗಿಲ ಹಿಂದೆ ಇದ್ದ ಬೋಶೆಯಿಂದ ನೀರು ತೆಗೆದು ಹಾಸಿಗೆಯ ಮೇಲೆ ಚುಮುಕಿಸಿಕೊಂಡರು. ಹೌದು, ಹಾಸಿಗೆ ಸ್ವಲ್ಪ ಒದ್ದೆ ಇದ್ದರೆ ತಿಗಣೆ ಬರುವುದಿಲ್ಲ ಎಂದು ಜ್ಞಾಪಿಸಿಕೊಂಡು ನಾನು ಎದ್ದು ಬೆಡ್ ಲ್ಯಾಂಪ್ ತಂದುಕೊಂಡು ಹಾಸಿಗೆಯ ಮೇಲೆ ನೀರು ಚುಮುಕಿಸಿಕೊಂಡೆ. ನಾನು ಲ್ಯಾಂಪ್ ಗೋಡೆಗೆ ಹಾಕಲು ಹೋದಾಗ ಶಾರದೆ ಕಾಲುಗಳನ್ನು ಕೆರೆಯುತ್ತಾ ಎದ್ದೇ ಕುಳಿತಳು. ನಾನು ಕೇಳಿದೆ, ಏನೇ ಶಾರದೆ, ನಿನಗೂ ನಿದ್ದೆ ಬರ್ತಾ ಇಲ್ವೇನೆ? ಹುಡುಗಿ ಅರೆನಿದ್ದೆಯಲ್ಲಿ ಮಾತಾಡಿದಳು. ಇಲ್ಲ ಅತ್ತೆ, ನಂಗೊಬ್ಳಿಗೆ ಈ ತಿಗಣೆ ಕಡಿದ್ರೆ ಆಗೋದಿಲ್ಲ. ಹಾಳಾದ್ದು ಈ ವಠಾರ ತುಂಬಾ ತಿಗಣೆ ಇದೆ. ಎಲ್ಲರೂ ನಿದ್ದೆ ಮಾಡ್ತಾರೆ, ನಂಗೊಬ್ಳಿಗೆ ಆಗೋಲ್ಲ. ಹಾಗೆ ಹೇಳುತ್ತಲೇ ಶಾರದೆ ಬೆಡ್ ಲ್ಯಾಂಪ್ ತೆಗೆದುಕೊಂಡು ಹಾಸಿಗೆಯ ಸುತ್ತ ಹಿಡಿದು ತಿಗಣೆಗಳನ್ನು ತಿಕ್ಕತೊಡಗಿದಳು. ನಮ್ಮವರು ಹಾಗೆ ಮಲಗಿದರು. ಈ ವೇಳೆಗೆ ವಠಾರದ ಸದ್ದೆಲ್ಲ ಅಡಗಿದರೂ ಇನ್ನೂ ಹೊರಗಡೆಯ ಗದ್ದಲ ಕೇಳಿಬರುತ್ತಿತ್ತು.
ಕಾರು ಬಸ್ಸುಗಳ ಸದ್ದು, ಅಂಗಡಿ ಬಾಗಿಲು ಹಾಕುವ ಸದ್ದು, ಯಾರ ಮನೆಯದೋ ರೇಡಿಯೋ ಕಿರುಚಾಟ, ಬೀದಿ ನಾಯಿಗಳ ಬೊಗಳಾಟ. ಸಮೀಪದಲ್ಲಿಯೇ ಯಾರೋ ಪಿಟೀಲು ಕೊಯ್ಯುವ ಕೆಲಸ ನಡೆಸಿದ್ದರು. ಈ ತಿಗಣೆ ಕಡಿತದ ಜೊತೆಗೆ ಆ ಪಿಟೀಲಿನ ನೆರಳಾಟವೂ ಸೇರಿಕೊಂಡು ನನ್ನ ಕೊರಳನ್ನೇ ಯಾರೋ ಕುಯ್ಯುತ್ತಿದ್ದಂತೆ ಭಾಸವಾಯಿತು. ಯಾರ ಮನೆಯದೋ ಸ್ಟೀಲ್ನ ತಟ್ಟೆಯೊಂದು ಬಹು ಎತ್ತರವಾದ ಬುಡವಿನಿಂದ ಕೆಳಗೆ ಬಿದ್ದು ಜಗನ್ನಾಥ ಜಾಗಟೆಯೊಂದು ನಾದ ಹೊರಡಿಸಿತು. ಇದ್ದಕ್ಕಿದ್ದಂತೆ ಸರಸರಸರ ಸದ್ದು ಮಾಡುತ್ತಾ 4 ಇಲಿಗಳು ಅಥವಾ ಹೆಗ್ಗಣಗಳು ಎಲ್ಲರ ಮನೆಯ ಸೂರನ್ನು ಹಾಯ್ದು ಮುಂದೆ ಹೋದವು. ನಮ್ಮ ಮಲೆನಾಡಿನಲ್ಲಿಯೇ ಇಲಿ ಹೆಗ್ಗಣಗಳ ಕಾಟ ಹೆಚ್ಚು ಅಂದುಕೊಂಡಿದ್ದ ನನಗೆ ಇವು ಯಾವ ಊರನ್ನೂ ಬಿಟ್ಟಿಲ್ಲವಲ್ಲ ಎಂದು ಅನ್ನಿಸಿತು. ರುಕ್ಕಮ್ಮನ ಮನೆಯ ಅಟ್ಟದಲ್ಲೆಲ್ಲ ಇಲಿಗಳು ಓಡಾಡಿದವು. ಮುತ್ತುಗದ ಎಲೆಗಳನ್ನು ಸರಪರ ಮಾಡಿದವು. ಯಾವುದೋ ಖಾಲಿ ಡಬ್ಬಿಯನ್ನು ಕೆಳಗೆ ಉರುಳಿಸಿದವು. ಡಬ್ಬಿಗಳನ್ನಿಟ್ಟ ಸೆಲ್ಫಿನ ಮೇಲೆ 3-4 ಇಲಿಗಳು ಓಡಾಡುತ್ತಿದ್ದವು. ನಾನು ನನ್ನ ಹೆದರಿಕೆಗಾಗಿ ಎಂದೆ. ಅದು ಅವುಗಳ ರೋಮಕ್ಕೂ ಮುಟ್ಟಲಿಲ್ಲ. ತಮ್ಮ ದಾಂಧಲೆಯನ್ನು ನಡೆಸಿಯೇ ಇದ್ದವು. ನಾನು ಚಿಕ್ಕತನದಿಂದಲೂ ಸುಖದಿಂದ ಬೆಳೆದವಳು. ಎಂದೂ ಹಸಿವುಗೆಟ್ಟವಳಲ್ಲ, ನಿದ್ರೆಗೆಟ್ಟವಳಲ್ಲ. ಈ ನಿದ್ರೆಗೆಡುವುದಕ್ಕಿಂತ ಭಯಂಕರವಾದ ಕಷ್ಟ ಮತ್ತೊಂದಿಲ್ಲ ಅನಿಸಿತು. ಮತ್ತೆ ಇಲಿಗಳು ಓಡಾಡಿದ್ದರಿಂದ ಬೀದಿ ಬಾಗಿಲಿನ ಮೇಲಿನಿಂದ ಪುತ್ತು ಪುತ್ತು ಕಸವೋ ಮಣ್ಣೋ ಗೆದ್ದಲೋ ಎಂತದೋ ಉದುರುತ್ತಿತ್ತು. ಮತ್ತೆ ನಾನು ಸೊಂಟವನ್ನು ಕೆರೆದೆ. ಎಲ್ಲಿಂದಲೋ ತನ್ನ ಆಗಮನವನ್ನು ಸೂಚಿಸುವಂತೆ ಬೆಕ್ಕೊಂದು ಮಿಯಾವ್ ಎಂದಿತು. ಬೆಕ್ಕಿನ ದನಿ ಕೇಳಿದ 5 ನಿಮಿಷದೊಳಗೆ ಇಲಿ ಹೆಗ್ಗಣಗಳೆಲ್ಲ ಅಲ್ಲಲ್ಲೇ ಅಡಗಿ ಕೂತವು. ನಾನಾಗ ಯೋಚಿಸಿದೆ, ಈ ಇಲಿಗಳಿಗೆ ಬೆಕ್ಕಿದ್ದಂತೆ ತಿಗಣೆಗಳಿಗೂ ಯಾವುದಾದರೂ ಒಂದು ದೊಡ್ಡ ಕೀಟದ ಹೆದರಿಕೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಯಾವುದಾದರೂ ತಿಗಣೆ ತಿನ್ನುವ ದೊಡ್ಡ ಹುಳುವನ್ನು ನಾವು ಸಾಕಿಕೊಳ್ಳಬಹುದಿತ್ತು. ರಾಜ ಮಹಾರಾಜರನ್ನು ಮುಲಾಜಿಲ್ಲದೆ ಕಡಿದು ಹಿಂಸಿಸುವ ಕ್ರಿಮಿಗಳೆಂದರೆ ಈ ತಿಗಣೆ ಮತ್ತು ಸೊಳ್ಳೆಗಳು. ಇವುಗಳ ನಾಶಕ್ಕೆ ವಿಜ್ಞಾನ ಮಾಡಿರುವ ಕೆಲಸ ಏನೇನೂ ಸಾಲದು ಅಂದುಕೊಂಡೆ. ಇವುಗಳ ಬಗ್ಗೆ ಇಷ್ಟು ಪುರುಸೊತ್ತಾಗಿ ಕುಳಿತುಕೊಂಡು ನಾನು ಎಂದೂ ಯೋಚಿಸಿರಲಿಲ್ಲ. ಈಗ ಕುಳಿತುಕೊಂಡು ಯೋಚಿಸುತ್ತಿದ್ದೆ. ತಿಗಣೆ ನಿವಾರಣೆಗೆ ಸಾಮಾನ್ಯವಾಗಿ ಜಾರಿಯಲ್ಲಿರುವ ಕೆಲವು ಉಪಾಯಗಳನ್ನು ಜ್ಞಾಪಿಸಿಕೊಂಡೆ. ಹಾಸಿಗೆಯ ಸುತ್ತಲೂ ಒದ್ದೆ ಬಟ್ಟೆ ಹಾಕಿಕೊಂಡು ಮಲಗುವುದು, ಇಲ್ಲವೇ ಸುತ್ತಲೂ 1 ಇಂಚು ಎತ್ತರ ಮರಳು ತಂದು ಸುರಿದುಕೊಳ್ಳುವುದು. ಇವು ತಾತ್ಕಾಲಿಕ ಪ್ರಯೋಗ. ಇನ್ನು ಅವುಗಳಿಗೆ ಹಾಕುವ ಔಷಧಿ ಫಾಲಿಡಾಲ್, ಟಿಕ್20, ತಿಗಣೆ ಪುಡಿ ಇತ್ಯಾದಿಗಳು. ಈಗಿನ ಮನುಷ್ಯರ ಮೈಲಿ ರಕ್ತವೇ ಸಿಗುವುದಿಲ್ಲವಾದ್ದರಿಂದ ಮನುಷ್ಯರು ತಮ್ಮ ಮೇಲೆ ದಯೆ ಇಟ್ಟು ಹಾಕುವ ಆ ಔಷಧಿಗಳನ್ನೇ ತಿಂದು ಅವು ಸುಖವಾಗಿ ಸಂಸಾರ ಮಾಡಿಕೊಂಡಿರುತ್ತವೇನೋ. ನಾನು ಎದ್ದೆ. ಮೈ ತೂಗುತ್ತಿತ್ತು. ಈ ರಾತ್ರಿಯಲ್ಲಿ ಮರಳು ಸಿಗುವ ಸಂಭವವಿಲ್ಲ. ಸ್ವಲ್ಪ ಹೊತ್ತಾದರೂ ನಿದ್ರೆ ಮಾಡದಿದ್ದರೆ ನಾಳೆ ನಾವು ಮನೆ ಹುಡುಕಲು ಹೋಗುವುದಾದರೂ ಹೇಗೆ? ನನ್ನ ತಲೆದಿಂಬಿನಲ್ಲಿದ್ದ ಒಂದು ಹಳೆಯ ಸೀರೆಯನ್ನು ತೆಗೆದು ನೆನೆಸಲು ಹೊರಟೆ. ಆದರೆ ಬಕೇಟಿನ ತುಂಬಾ ನೀರಿತ್ತು. ಮತ್ತೊಂದು ಬೋಗುಣಿ ತೆಗೆದುಕೊಂಡು ಸದ್ದಿಲ್ಲದೆ 1-2 ಬೋಶಿ ನೀರು ಹಾಕಿ ಸೀರೆ ನೆನೆಸಿದೆ. ಆದರೆ ಹಿಂಡುವಾಗ ಸ್ವಲ್ಪ ಚೊಳಚೊಳ ಸದ್ದಾಗಿ ನಮ್ಮವರಿಗೆ ಎಚ್ಚರವಾಗಿ ಅವರು ಗೊಗ್ಗರ ದನಿಯಲ್ಲಿ ಕೇಳಿದರು, ಯಾರದೋ ಎಂದು. ನಾನು ಮೆಲ್ಲಗೆ ಹೇಳಿದೆ, ನಾನೇರಿ, ಈ ತಿಗಣೆ ಕಡಿತದಾಗೆ ನಂಗಂತೂ ನಿದ್ರೆ ಬರೋಲ್ಲ, ಅದಕ್ಕೆ ಒದ್ದೆ ಬಟ್ಟೆನಾರ ಹಾಕೊಳ್ಳೋಣ ಅಂತ. ಅವರು ಮತ್ತೆ ಮುಸುಕು ಹಾಕಿದರು. ನಾನು ಹಾಸಿಗೆಯ ಸುತ್ತಲೂ ಒದ್ದೆ ಸೀರೆಯನ್ನು ಕೋಟೆ ಮಾಡಿ ಹೊದ್ದಿಕೆ ಹೊದ್ದು ಮಲಗಿದೆ. ತೂಗುತ್ತಿದ್ದ ಕಣ್ಣಿಗೆ ಬೇಗ ನಿದ್ರೆ ಹತ್ತಿತ್ತು. ಏನೋ ಧಡಬಡ ಸದ್ದಿನಿಂದ ಎಚ್ಚರವಾಯಿತು. ಬುಡಕ್ಕನೆ ಎದ್ದು ಕುಳಿತೆ. ಚೆನ್ನಾಗಿ ಬೆಳಕಾಗಿದೆ. ಇಡೀ ವಠಾರವೇ ಮೈ ಒದರಿ ಎದ್ದು ಕುಳಿತಿದೆ. ನಾನು ಕೈ ಉಜ್ಜಿಕೊಂಡು ಎದುರಿಗಿದ್ದ ದೇವರ ಪಟಕ್ಕೆ ಕೈ ಮುಗಿದೆ. ನಂದಾದೀಪದ ಜೊತೆಗೆ ಗಂಧದ ಕಡ್ಡಿಯು ಉರಿಯುತ್ತಿತ್ತು. ಅರೆರೆ, ಇದೇನು, ಆಗ್ಲೇ ಅವರದ್ದೆಲ್ಲ ಸ್ನಾನವಾಯ್ತೆ ಅಂದುಕೊಂಡು ಬೇಗ ಬೇಗ ಹಾಸಿಗೆ ಸುತ್ತಿದೆ. ನಾನು ಅವರು ಇಬ್ಬರೇ ಮಲಗಿದ್ದವರು. ರುಕ್ಕಮ್ಮನ ಮನೆಯವರೆಲ್ಲ ಆಗಲೇ ಎದ್ದು ಸ್ನಾನವಾಗಿ ಕಾಫಿ ಕುಡಿದು ಚಿಕ್ಕ ಹುಡುಗರು ಶಾಲೆಗೂ ಹೋಗಿಯಾಗಿತ್ತು. ರುಕ್ಕಮ್ಮ ಆಗಲೇ ಒಲೆಯ ಮೇಲೆ ಅಡುಗೆಗೆ ಇಟ್ಟಿದ್ದಳು. ನನಗೆ ನಾಚಿಕೆಯಾಯಿತು. ನಾನು ನಮ್ಮವರನ್ನು ಮುಟ್ಟಿ ಎಬ್ಬಿಸಿದೆ. ಎಂದೂ ನಾವಿಬ್ಬರು ಇಷ್ಟು ಹೊತ್ತಾಗಿ ಎದ್ದವರಲ್ಲ. ರಾತ್ರಿ ನಿದ್ರೆಯ ಖೋತ ಈ ದಿನ ಹೀಗಾಯಿತು. ರುಕ್ಕಮ್ಮ ಒಗೆದ ಬಟ್ಟೆಗಳ ಹೇರನ್ನು ಹೆಗಲ ಮೇಲೆ ಹೊತ್ತು ನೀರಿನ ಬಿಂದಿಗೆಯೊಂದಿಗೆ ಒಳಗೆ ಬಂದವಳೆ. ಎದ್ರ ಚಿಕ್ಕಮ್ಮ, ಪಾಪ ರಾತ್ರಿ ನಿದ್ದೆನೇ ಇಲ್ಲ ಅಂತ ಕಾಣುತ್ತೆ ನಿಮ್ಗೆ. ಹಾಸಿಗೆ ಸುತ್ತು ಒದ್ದೆ ಸೀರೆ ನೋಡಿದ ಕೂಡ್ಲೆ ನಂಗೆ ಗೊತ್ತಾಯ್ತು. ಅದಕ್ಕೆ ನಾನು ನಿಮ್ಮನ್ನ ಎಬ್ಬಿಸ್ಲಿಲ್ಲ. ಚಿಕ್ಕಪ್ಪನೂ ಎದ್ಬಿಟ್ರಾ? ಹೋಗಿ ಮುಖ ತುಳ್ಕೊಂಡ್ ಬನ್ನಿ, ಮೊದ್ಲು ಕಾಫಿ ಕುಡಿದು ಬಾಕಿ ಕೆಲಸ ನೋಡೋಣಂತೆ. ನಮ್ಮವರು ಅನುಮಾನಿಸಿದರು. ಬಚ್ಚಲ್ ಮನೇಲಿ ಯಾರಾದ್ರೂ ಇದಾರೋ ಏನೋ ನೋಡ್ಬೇಕಾಗಿತ್ತು ಅಂದರು.
ನೋಡೆ ಶಾರದಾ, ಬಚ್ಚಲಲ್ಲಿ ಯಾರಿದ್ದಾರೆ ಅಂತ. ರುಕ್ಕಮ್ಮ ಹೇಳುವುದರೊಳಗೆ ಅಂಬಚ್ಚಿ ಉತ್ತರ ಕೊಟ್ಟಳು, ಕಾಗೆ ಸ್ನಾನ ಮಾಡ್ತಾ ಇದ್ದಾರೆ ಕಣಮ್ಮ. ಏಯ್, ನಿನ್ ಬಾಯಿಗೆ ಬರೆ ಹಾಕ್ತೀನಿ ನೋಡು ರಂಡೆ. ರುಕ್ಕಮ್ಮ ಕೂಗಿದಳು. ನಾನು ಅವರು ಮುಖ ಮುಖ ನೋಡಿಕೊಂಡೆವು. ಅದು ಅವಳಿಗೆ ಅರ್ಥವಾಗಿ ಧ್ವನಿ ಇಳಿಸಿ ಹೇಳಿದಳು. ಹೇಳುವಾಗ ಅವಳಿಗೇ ನಗು ಬಂದಿತು. ಅಯ್ಯೋ ನೋಡಿ ಚಿಕ್ಕಮ್ಮ, ಆ ನಲ್ಲಿ ಎದುರುಗಡೆ ಮನೆ ಇಲ್ವೇ, ಅಲ್ಲಿದ್ದಾರಲ್ಲ ಚಲ್ಲಮ್ಮ ಅಂತ ಅಯ್ಯಂಗಾರ್ರು, ಆಕೆ ಗಂಡ ಸ್ವಲ್ಪ ಕಪ್ಪಿದ್ದಾರೆ. ಏನೋ ಅಪ್ಪಿ ತಪ್ಪಿ ಒಂದಿನ ಅಂದ್ಬಿಟ್ಟೆ ಆತ ಕಾಗೆ ಹಾಗಿದ್ದಾರೆ ಅಂತ ಇವಳ ಹತ್ರ. ಈ ರಂಟೆ ಅದಿಲ್ ಕೇಳಿಸ್ಕೊಂಡಿದ್ಲೋ ಏನೋ, ನಾ ಬೇರೆ ಕಾಣೆ. ಆವತ್ತಿನಿಂದಾನು ಅದೇ ಹೆಸರಿಟ್ಕೊಂಡಿದ್ದಾಳೆ ನೋಡಿ. ನಮ್ಮನೇಲಿ ಇವಳೊಬ್ಳು ಪ್ರಳಯಾಂತಕ ಲೌಡಿ, ಏನ್ ಮಾತಾಡೋದು ಕಷ್ಟ ಇವಳೆದುರಿಗೆ. ಅಷ್ಟರಲ್ಲಿ ಆತ ಹೊರಗೆ ಬಂದದ್ದು ಕಾಣಿಸಿತು. ಟವಲು ಉಟ್ಟು ಹೊರಗೆ ಬಂದಾತನ ಬೆನ್ನು ನನಗೆ ಸರಿಯಾಗಿ ಕಾಣಿಸಿತು. ಅಂಬಚ್ಚಿ ಹೇಳಿದ್ದು ಸುಳ್ಳಲ್ಲ. ಕರ್ರಗೆ ಕಾಗೆಯಂತೆ ಹೊಳೆಯುವ ಮೈಬಣ್ಣ ಆತನದು. ಮುಖವೇನೂ ಕಾಣಿಸಲಿಲ್ಲ. ರುಕ್ಕಮ್ಮ ಅವಸರಪಡಿಸಿದಳು. ಚಿಕ್ಕಪ್ಪ, ಬೇಗ ಹೋಗಿ ಬೇಗ ಹೋಗಿ, ಮತ್ತೆ ಯಾರಾದ್ರೂ ಬಂದು ಹೋಗ್ಬಿಟ್ರೆ ಇನ್ನರ್ಧ ಗಂಟೆ ಮಾಡ್ತಾರೆ. ನಮ್ಮವರು ಬೇಗ ಬೇಗ ಹೋಗಿ ಮುಖ ತೊಳೆದು ಬಂದರು. ಕೂಡಲೇ ನಾನು ಹೋದೆ. ರುಕ್ಕಮ್ಮನ ಮನೆಯವರದ್ದೆಲ್ಲ ಸ್ನಾನವಾಗಿ ನಮ್ಮಿಬ್ಬರಿಗೆ ಪುಟ್ಟ ಹಂಡೆಯಲ್ಲಿ ನೀರು ಕಾಯಿಸಿಟ್ಟಿದ್ದಳು. ಒಲೆಯಲ್ಲಿ ಸೌದೆ ಬೆಂಕಿ ಒಂದೂ ಇರಲಿಲ್ಲ. ಬರೀ ಬೆರಣೆ ಉರಿದು ಬೂದಿಯಾಗಿ ನಿಂತಿತ್ತು. ಮತ್ತೆ ಯಾರಾದರೂ ತಮ್ಮ ಹಂಡೆಯ ನೀರು ತೆಗೆದಾರೆಂದು ಒಂದು ದೊಡ್ಡ ತುಂಬಿದ ಬಿಂದಿಗೆಯನ್ನು ಹೇರಿದ್ದಳು ಹಂಡೆಯ ಮೇಲೆ. ನಾವಿಬ್ಬರು ಕಾಫಿ ಕುಡಿಯುವಾಗ ರುಕ್ಕಮ್ಮ ಹೇಳಿದಳು, ನಮ್ದೆಲ್ಲ ಸ್ನಾನ ಆಯ್ತು ಚಿಕ್ಕಮ್ಮ, ನೀವಿಬ್ರು ಇನ್ನು ಕಕ್ಕಸ್ಗೆ ಹೋಗ್ಬಂದು ಸ್ನಾನ ಮಾಡ್ಕೊಳ್ಳಿ. ಶಾರದೆ ತೋರಿಸ್ತಾಳೆ ಕಕ್ಕಸ್ನ. ಸ್ವಲ್ಪ ಹೊತ್ತು ಕಾದ್ ನಿಂತಿರ್ಬೇಕು ಅಲ್ಲೇ, ಇಲ್ದಿದ್ರೆ 12 ಗಂಟೆ ಆದ್ರೂ ಕರ್ಮಕ್ಕೆ ಜಾಗವೇ ಸಿಕ್ಕೋಲ್ಲ. ನನಗೀಗ ಎಲ್ಲಕ್ಕಿಂತ ದೊಡ್ಡ ಯೋಚನೆ ಬಂದಿತು. ನಾನು ಅವರಿಗೆ ಹೇಳಿದೆ, ನೀವೇ ಮೊದಲು ಹೋಗ್ಬನ್ನಿ, ಆಮೇಲೆ ನಾನು ಹೋಗ್ತೀನಿ. ಈ ಒಳ್ಳೆ ಕಾಟ ಕಣೆ ನಿಂದು ಅಂದುಕೊಳ್ಳುತ್ತಾ ಅವರು ಹೊರಟರು. ಶಾರದೆ ಅವರಿಗೆ ಮಾರ್ಗದರ್ಶಿಯಾದಳು. ನಾನು ಮೆಲ್ಲನೆ ಅವಳ ಹಿಂದೆ ಹೋದೆ. ಅಂಗಳದ ತುಂಬಾ ಗದ್ದಲವೋ ಗದ್ದಲ. ಆಗ ಬೆಳಗಿನ 8 ಗಂಟೆಗೆ ಸುಮಾರು. ನೀರು ಹಿಡಿಯುವವರು, ಬಟ್ಟೆ ಒಗೆಯುವವರು, ಸ್ನಾನ ಮಾಡುವವರು, ಕಕ್ಕಸಿಗೆ ಹೋಗುವವರು, ಹೀಗೆ ವಠಾರದ ಮುಕ್ಕಾಲು ಜನವೆಲ್ಲ ಅಂಗಳದಲ್ಲಿಯೇ ಇದ್ದರೆನ್ನಬಹುದು. ಎಲ್ಲಾ ಬಚ್ಚಲು ಮನೆಗಳಿಂದ ಬೆರಣಿಯ ಹೊಗೆ ಹೊರಗೆ ಹೊರಡುತ್ತಿತ್ತು. ನಲ್ಲಿಯ ಕಟ್ಟೆಯ ಸುತ್ತಲೂ ಬಕೀಟು ಬಿಂದಿಗೆಗಳ ಕ್ಯೂ. ಅದಕ್ಕಿಂತ ಆಶ್ಚರ್ಯದ ಸಂಗತಿಯೆಂದರೆ ಕಕ್ಕಸಿನ ಕ್ಯೂ, ಕಕ್ಕಸು ಡಬ್ಬಗಳು, ತಂಬಿಗೆಗಳು, ಪುಟ್ಟ ಬಕೀಟುಗಳು ಇದ್ದ 3 ಕಕ್ಕಸುಗಳ ಬಾಗಿಲಲ್ಲೂ ಶಿಸ್ತಿನ ಸೈನಿಕರ ಹಾಗೆ ಸಾಲಾಗಿ ಕುಳಿತಿದ್ದವು. ಕಕ್ಕಸು ತಂಬಿಗೆಗಳನ್ನು ಕ್ಯೂನಲ್ಲಿ ನಿಲ್ಲಿಸಿ ಕತ್ತರಿ ಕಾಲು ಹಾಕಿ ಹಲ್ಲುಜ್ಜುತ್ತಾ ನಿಂತ ಯುವಕರು ಕೆಲವರು. ತಡೆದುಕೊಳ್ಳಲಾರದೆ ಗಳಿಗೆಗೊಂದು ಬಾರಿ ಕಕ್ಕಸಿನ ಕಡೆ ನೋಡಿ ಆತಂಕ ಪಡುತ್ತಿದ್ದ ಮುದುಕರು ಒಬ್ಬರು. ಹಾಳಾದವರು ಎಷ್ಟು ಹೊತ್ತಾದ್ರೂ ಬರೋದಿಲ್ಲ ಎಂದು ಗೊಣಗುಟ್ಟುತ್ತಾ ಹುಬ್ಬು ಗಂಟು ಮಾಡಿಕೊಳ್ಳುವ ಹುಡುಗಿಯರು. ಯಾರ ಮುಲಾಜೂ ಇಲ್ಲದೆ ನಿಂತಲ್ಲೇ ಕೂತಲ್ಲೇ ಕಕ್ಕ ಮಾಡುವ ಮಕ್ಕಳು. ಬಟ್ಟೆ ನೀರ್ ಹಾರಿಸ್ಬೇಡ್ರಿ, ಸ್ವಲ್ಪ ಮೆಲ್ಲಗೆ ಬಟ್ಟೆ ಹೋಗಿರ್ರಿ ಅನ್ನುವ ಮುದುಕಿಯರು ಎಲ್ಲಾ ಇದ್ದರು ಅಂಗಳದಲ್ಲಿ. ಈ ಸಂಭ್ರಮದಲ್ಲಿ ಮಧ್ಯೆ ಒಂದು ತುಂಡು ಜಗುಲಿಯ ಮೇಲೆ ಇದ್ದ ತುಳಸಿ ಕಟ್ಟೆಯ ಮುಂದೆ ಸಂಧ್ಯಾವಂದನೆಗೆ ಕುಳಿತಿದ್ದರು ಆಚಾರ್ಯರೊಬ್ಬರು. ಶಾರದೆ ನಮ್ಮವರಿಗೆ ತಮ್ಮ ಮನೆಯ ಕಕ್ಕಸು ತಂಬಿಗೆಯನ್ನು ತೋರಿಸಿದಳು. ಅವರ ಮುಂದೆ ಇನ್ನೂ 3 ತಂಬಿಗೆಗಳು ಇದ್ದವು. ಅಲ್ಲಿಯವರೆಗೆ ಕಾದು ನಿಲ್ಲಲು ನಮ್ಮವರಿಗೆ ನಾಚಿಕೆಯಾಯಿತು. ಅವರು ಸ್ವಲ್ಪ ಹಿಂದೆ ಸರಿದು ಶಾರದಿಗೆ ಹೇಳಿದರು, ಅವ್ರು 3 ಜನ ಆದ್ಮೇಲೆ ನನಗ್ ಸ್ವಲ್ಪ ಬಂದು ಹೇಳ್ತೀಯಾ, ನಾನು ಒಳಗ್ ಕೂತಿರ್ತೀನಿ. ಹಾಗೆ ಹೇಳುತ್ತಲೇ ಅವರು ಮನೆಯೊಳಗೆ ಬಂದು ಕುಳಿತರು. ನಾನು ಮೆಲ್ಲಗೆ ತಿರುಗಿ ಬರುತ್ತಿದ್ದೆ. ಇಕ್ಕಟ್ಟಾದ ಕೋಣೆಯೊಂದರಲ್ಲಿ 4-5 ಹುಡುಗಿಯರು ಕುಳಿತಿದ್ದು ಕಾಣಿಸಿತು. ಶ್ರುತಿ ಪೆಟ್ಟಿಗೆಯ ರಾಗದೊಂದಿಗೆ ಹುಡುಗಿಯೊಬ್ಬಳು ಹಾಡುತ್ತಿದ್ದಳು. ಸಾ ಸಾ ಧನಿ ಸಾ ಸನಿ ಧನಿ ಸಾ ಸನಿ ದಪ ಧನಿ ಸಾ. ಅದನ್ನು ತಿದ್ದಿ ಹೇಳಿಕೊಡುತ್ತಿದ್ದ ಹೆಣ್ಣು ದನಿಯೊಂದು ಕೇಳಿಬಂದಿತ್ತು. ಅಂದರೆ ಅಲ್ಲಿ ಸಂಗೀತಾಭ್ಯಾಸ ನಡೆಯುತ್ತಿತ್ತು. ನಾನು ಮನೆಗೆ ಬಂದೆ. ಶಾರದೆ ಮಗುವನ್ನೆತ್ತಿಕೊಂಡು ಕಕ್ಕಸಿನ ಕ್ಯೂ ನೋಡುತ್ತಾ ನಿಂತಿದ್ದಳು. ಇಷ್ಟರ ಮಧ್ಯೆ ಭಿಕ್ಷದವರು 4-6 ಮಂದಿ ನುಗ್ಗಿದ್ದರು ವಠಾರದೊಳಗೆ. ಇಷ್ಟು ಬಗೆಯ ಭಿಕ್ಷುಕರನ್ನು ನಾನು ಬೆಂಗಳೂರಿನಲ್ಲೇ ನೋಡಿದ್ದು. ನಮ್ಮೂರಿನಲ್ಲಿಯ ಭಿಕ್ಷುಕರ ರೀತಿಯೇ ಬೇರೆ. ಸಿನಿಮಾದಲ್ಲಿಯ ಪಾತ್ರಗಳಂತೆ ನಾನಾ ವೈವಿಧ್ಯಮಯವಾಗಿ ವೇಷಧರಿಸಿ ಕೈಯಲ್ಲಿ ತಂಬೂರಿ, ಏಕನಾದಗಳನ್ನು ಹಿಡಿದು ದಾಸರ ಪದಗಳನ್ನು ಹಾಡುತ್ತಾ ಬರುವವರು ಒಂದು ವಿಧವಾದರೆ, ಕುರುಡು ಕುಂಟು ಕಿವುಡರಂತೆ ಬಂದವರು ಕೆಲವರು. ಮುಂದೋಗಪ್ಪ ಎನ್ನುವ ರಾಮತಾರಕವನ್ನು ಅವರು ಕಿವಿಗೆ ಹಾಕಿಕೊಳ್ಳದೆ ಅದು ತಮ್ಮ ಕಿವಿಗೇ ಬಿದ್ದಿಲ್ಲವೆನ್ನುವಂತೆ ನಟಿಸುತ್ತಾ ಕಿರುಚಿಕೊಳ್ಳುತ್ತಿದ್ದರು. ಶಾರದೆ, ಮಾವ ಮಾವ ಬನ್ನಿ ಮಾವ ಎಂದು ಕೂಗಿಕೊಂಡಳು. ನಮ್ಮವರು ಎದ್ದು ಓಡಿ ಹೋದರು. ನಾನು ಒಳಗೆ ಬಂದು ರುಕ್ಕಮ್ಮನನ್ನು ಕೇಳಿದೆ, ಅಲ್ವೇ ದಿನಾಗ್ಲೂ ಹೀಗೆ ಏನು ರುಕ್ಕಮ್ಮ? ಹೂ ಚಿಕ್ಕಮ್ಮ, ದಿನಾಗ್ಲೂ ಹೀಗೆ.
ಅದಕ್ಕೆ ಬೆಳಗಿನ ಜಾವಕ್ಕೆ ಎದ್ದು ಕುಕ್ಕರ್ ಬಡಿತೀನಿ. ಆದ್ರೂ ಒಂದೊಂದಿನ ಕೆಲಸ ಬಾಕಿ ಉಳಿದು ಹೋಗುತ್ತಪ್ಪ. ಚಿಕ್ಕಪ್ಪ ಹೋದ್ರಾ ಕೇಳಿದಳು. ಏನೋ ಈಗ ಹೋಗಿದಾರಮ್ಮ, ಇನ್ನು ನಾನೊಬ್ಳು ಬಾಕಿ ಇದೀನಲ್ಲ. ಏನೋ ನಮ್ಮಂಥವ್ರು ಒಂದ್ಗಳಿಗೆ ತಡ್ಕೋತೀವಿ. ತೀರಾ ಮುದುಕರಿಗೆ ಮಕ್ಕಳಿಗೆ ಪಾಪ ತುಂಬಾ ಫಜೀತಿ ಅಲ್ವಾ ಹೀಗಾದ್ರೆ? ಅಲ್ವಾ ಮತ್ತೆ, ಅಳು ಬಂದ್ರೆ ತಡಿಬೋದು, ಅರಸು ಬಂದ್ರೆ ತಡಿಬೋದು. ಇದನ್ ಯಾರು ತಡಿಯೋಕಾಗತ್ತೆ ಹೇಳಿ? ಫಜೀತಿಗಳು ಆವಾಗ ಆಗ್ತಾನೆ ಇರುತ್ತೆ ಬಿಡಿ. ನಾನೇನೋ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೋಗಿ ಬಂದ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಪಾಪ ನಿಮಗ್ ತುಂಬಾ ಮುಜುಗ್ರ ಆಗ್ತಿರ್ಬೇಕು ಅಲ್ವೇ ಚಿಕ್ಕಮ್ಮ? ಏನೋ ನೋಡಿ ಹೀಗಿದೆ. ನಾನು ನಿಜವಾದ ಸಂಗತಿಯನ್ನೇ ಹೇಳಿದೆ. ಈಗೇನು ಮುಜುಗ್ರ ಇಲ್ಲ ಬಿಡು. ನಮಗೂ ಇಂಥದ್ದೇ ಒಂದು ಮನೆ ಸಿಕ್ಬಿಟ್ರೆ ಹೇಗಿದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳೋದು ಅಂತ ಈಗಿಂದಲೇ ಚಿಂತೆ ಆಗ್ತಿದೆ ಅಷ್ಟೆ. ರುಕ್ಕಮ್ಮ ವಾಸ್ತವವಾಗಿ ಹೇಳಿದಳು. ನಿಮ್ಗೆ ಒಳ್ಳೆ ಮನೆನೇ ಸಿಕ್ಕತ್ತೆ ಚಿಕ್ಕಮ್ಮ. ನಾವೇನೋ ಒಗ್ಗಿದ ಜಾಗ ಅಂತ ಇಲ್ಲೇ ಸಾಯ್ತಾ ಇದ್ದೀವಿ. ನೀವೇನು ಯೋಚನೆ ಮಾಡಬೇಡಿ. 4 ದಿನ ನಿಧಾನ ಆದ್ರೂ ಚಿಂತೆ ಇಲ್ಲ. ಒಳ್ಳೆ ಮನೆ ಹುಡುಕೊಂಡೇ ಹೋಗಿರಂತೆ, ಸುಮ್ನಿರಿ. ನಮ್ಮವರು ಒಂದು ಯಾಗ ಮುಗಿಸಿದಂತೆ ಗೆದ್ದು ಬಂದರು. ಇನ್ನು ನಾನು ಹೋಗುವುದಕ್ಕೆ ಮತ್ತೆ 4 ತಂಬಿಗೆ ದಾಟಬೇಕು. ಶಾರದೆ ಮತ್ತೆ ತಂಬಿಗೆಯಲ್ಲಿ ನೀರು ತುಂಬಿಟ್ಟು ಬಂದು ಹೇಳಿದಳು. ನೀವಲ್ಲೇ ನಿಂತಿರಿ ಅತ್ತೆ, ಇನ್ 3 ಜನ ಇದ್ದಾರೆ. ಮತ್ತೆ ಆ ಹುಡುಗಿಯನ್ನೇ ಕಾವಲು ಹಾಕುವುದು ಸರಿಯಲ್ಲವೆಂದು ನಾನು ಬಚ್ಚಲು ಮನೆಯ ಬಾಗಿಲಲ್ಲಿ ಹೋಗಿ ನಿಂತುಕೊಂಡೆ. ಈಗ ಬಚ್ಚಲು ಮನೆ ಖಾಲಿ ಇತ್ತು. ನಮ್ಮವರು ಸರಸರನೆ ಸ್ನಾನಕ್ಕೆ ಹೋದರು. ನಾನು ಕಕ್ಕಸಿನ ಕಡೆಯೇ ನೋಡುತ್ತಿದ್ದೆ. ಕಕ್ಕಸಿನ ಒಳಗಿಂದ ಸಿನಿಮಾ ಹಾಡು ಕೇಳಿಬಂತು. ಸುಮಾರು 15 ವರ್ಷದ ಹುಡುಗನೊಬ್ಬ ಯಾರ ಬಿಸಾತು ಇಲ್ಲದೆ ಬ್ರಹ್ಮಾನಂದದಲ್ಲಿ ಹಾಡುತ್ತಿದ್ದ. ನೀನೇ ಕಿಲಾಡಿ ಹೆಣ್ಣು. ಉಶ್, ನನಗೀಗ ಬೇಸರವಾಯಿತು. ಅಷ್ಟರಲ್ಲಿ ಮತ್ತೊಂದು ಕಕ್ಕಸಿನ ಮುಂದೆ ಕ್ಯೂ ಮುಗಿದಿತ್ತು. ನಾನು ಶಾರದೆಯನ್ನು ಕರೆದು ಕೇಳಿದೆ, ಅಲ್ಲಿ ಹೋಗ್ಬೋದೇನೆ ಶಾರದೆ? ಹೋಗಿ ಅತ್ತೆ, ಪರವಾಗಿಲ್ಲ, ಯಾವ್ದಕ್ ಬೇಕಾದ್ರೂ ಹೋಗ್ಬೋದು. ಅದು ಗಂಡಸರ ಕಕ್ಕಸು ಅಷ್ಟೇ. ನಾನು ಅನುಮಾನಿಸಿದುದನ್ನು ಕಂಡು ಶಾರದೆ ಮತ್ತೆ ಧೈರ್ಯ ಹೇಳಿದಳು. ನಾನು ತಂಬಿಗೆ ಹಿಡಿದು ತುದಿ ಹೆಬ್ಬರಳನ್ನು ಮಾತ್ರ ಭೂಮಿಗೆ ಊರುತ್ತಾ ಹಾರುತ್ತಾ ಹೊರಟೆ. ಒಂದು ನಿಧಿ ದೊರೆತಷ್ಟು ಆನಂದವಾಗಿತ್ತು. ಕಕ್ಕಸು ಖಾಲಿಯಾದದ್ದು. ಒಳಗೆ ಹೋಗಿ ಕುಳಿತ ಮೇಲೆ ತಿಳಿಯಿತು ಒಳಗಿನ ಪ್ರಪಂಚ. ಆ ಬಾಗಿಲಿಗೆ ಚಿಲಕವಿರಲಿಲ್ಲ. ಅದನ್ನ ಬಲಗೈಲಿ ಹಿಡಿದೇ ಕುಳಿತುಕೊಳ್ಳಬೇಕಾಗಿತ್ತು. ಬಲಗೈಗೆ ಆ ಕೆಲಸವಾಯಿತು. ಇನ್ನು ಎಡಗೈಲಿ ಸೆರಗು ತೆಗೆದು ಮೂಗು ಬಾಯಿ ಮುಚ್ಚಿಕೊಳ್ಳದೆ ವಿಧಿಯಿಲ್ಲ. ಇನ್ನು ಮುಂದೆ ಕಣ್ಣನ್ನು ಮುಚ್ಚಿಕೊಳ್ಳಬೇಕಾದ ಪ್ರಸಂಗವೂ ಬಂದಿತು. ವಠಾರದ ಹುಡುಗರು ಯುವಕರೂ ಇದ್ದಿರಬಹುದು. 2 ಚದರಡಿ ಉದ್ದಗಲವಿದ್ದ ಆ ಕಕ್ಕಸಿಗೆ ಸಿಮೆಂಟ್ ಗೋಡೆಯ ಮೇಲೆ 4 ಕಡೆಯೂ ಇದ್ದಲು ಚೂರಿನಿಂದ ಸೀಮೆ ಸುಣ್ಣದಿಂದ ನವ್ಯ ಚಿತ್ರಕಲೆ ರಚಿಸಿದ್ದರು. ಅದು ಪೈಪೋಟಿಯಿಂದ ಬರೆದಿದ್ದರು. ಒಬ್ಬರು ಬರೆದ ಚಿತ್ರಕ್ಕೆ ಮತ್ತೊಬ್ಬರು ಟಿಪ್ಪಣಿ ವಿವರಣೆ ಕೊಟ್ಟಿದ್ದರು. ನವ್ಯ ಕಾವ್ಯ, ನವ್ಯ ಸಾಹಿತ್ಯ, ನವ್ಯ ಚಿತ್ರಕಲೆ 4 ಗೋಡೆಯ ಮೇಲೂ ರಾರಾಜಿಸುತ್ತಿತ್ತು. ಅದನ್ನು ನೋಡಿ ಒಂದು ಗಳಿಗೆ ಜಿಗುಪ್ಸೆಯಾಗಿದ್ದು ನಿಜ. ಮತ್ತೆ ವಿಚಾರ ಮಾಡಿದಾಗ ಅದೇನೂ ತಪ್ಪಾಗಿ ತೋರಲಿಲ್ಲ. ಪ್ರತಿಯೊಂದು ಅಂಗಡಿಗಳ ಮುಂದೆ ತಳಿರು ತೋರಣಗಳಂತೆ ತಗುಲಿ ಹಾಕಿರುವ ವಾರ ಹಾಗೂ ಮಾಸಪತ್ರಿಕೆಗಳ ಮೇಲಿನ ನಟಿಯರ ಚಿತ್ರಗಳು, ಮತ್ತೆ ದಿನಕ್ಕೆ 1000ದಂತೆ ಹುಟ್ಟುವ ನವ್ಯ ಕಾದಂಬರಿಗಳ ಮೇಲಿನ ಮುಖಚಿತ್ರಗಳು, ಇವುಗಳನ್ನ ಬೆಳಗಿನಿಂದ ಸಂಜೆಯವರೆಗೂ ನೋಡುವ ಹುಡುಗ ಯುವಕರಿಗೆ ಅದು ಮನದ ಮೇಲೆ ಅಚ್ಚೊತ್ತಿರಬೇಕು. ಅಂತಹವೇ ಚಿತ್ರಗಳನ್ನು ತಾವೂ ರಚಿಸಬೇಕು ಅನಿಸಿರಬೇಕು. ಆದರೆ ಅವರಿಗೆ ವೇಳೆ ಇರುವುದಿಲ್ಲ, ಸಾಮಗ್ರಿಗಳೂ ಇರುವುದಿಲ್ಲ. ಈಗ ಇಲ್ಲಿ ಕಕ್ಕಸಿನಲ್ಲಿ ಕುಳಿತಾಗ ಅವರಿಗೆ ಎದುರಿಗೆ ಧಾರಾಳವಾಗಿ ಭಿತ್ತಿ ಇರುತ್ತದೆ. ಅಂಗಳದಲ್ಲಿ ಬಿದ್ದಿರುವ ಒಂದು ಇದ್ದಿಲು ಚೂರು ಎತ್ತಿಕೊಂಡರಾಯಿತು. ಮತ್ತೆ ಯಾರ ಮುಲಾಜಿದೆ? ವಠಾರದಲ್ಲಿ 100 ಜನರಿರುವಾಗ ಯಾರೇ ಬರೆದರೂ ಇಂಥವರೇ ಬರೆದರೆಂದು ಕಂಡುಹಿಡಿಯುವುದು ಸಾಧ್ಯವಿಲ್ಲ. ಮತ್ತೆ ಕಕ್ಕಸಿನಂಥ ಏಕಾಂತ ಸ್ಥಳ ಮನುಷ್ಯನಿಗೆ ಮತ್ತೆ ಯಾವುದೂ ಇಲ್ಲ. ಮತ್ತೆ ವಿಜ್ಞಾನಿ, ಲಾಯರು, ಡಾಕ್ಟರು, ಸಂಗೀತಗಾರ, ಸಾಹಿತಿ, ಕಲಾವಿದ ಮುಂತಾದವರ ಸ್ಫೂರ್ತಿ ಸ್ಥಾನ ಇದೆ ಅಲ್ಲವೇ? ಆದರೆ ಶ್ರೀಮಂತರ ಕಕ್ಕಸುಗಳಿಗೂ ಇವಕ್ಕೂ ಬಹಳ ವ್ಯತ್ಯಾಸ. ಇರಿಸರಿಕೆಯಲ್ಲಿ, ಚೊಕ್ಕಟ ಶುಭ್ರದಲ್ಲಿ. ಇದು ವಠಾರದ ಸಾರ್ವಜನಿಕರ ವಿಚಾರ ವೇದಿಕೆ. ಶ್ರೀಮಂತರ ಕಕ್ಕಸು ಎಂದರೆ ಒಂದು ಏಕಾಂತ ಮಂದಿರವಿದ್ದಂತೆ. ಕೆಲವು ವಿಜ್ಞಾನಿಗಳು, ಸಂಶೋಧಕರು ಇವರುಗಳಿಗೆ ಕೈ ಕೆಲಸಕ್ಕಿಂತ ತಲೆಯ ಕೆಲಸವೇ ಹೆಚ್ಚು. ಒಂದು ಸಿಗರೇಟು ಹಚ್ಚಿ ನಿರಾಳವಾದ ಕಕ್ಕಸು ಹೊಕ್ಕರೆಂದರೆ ಹೊರಗೆ ಬರುವಾಗ ಒಂದು ಮಹತ್ತರ ಸಂಶೋಧನೆಯನ್ನೇ ಹೊತ್ತು ಬರುತ್ತಾರಂತೆ. ಈ ಬಗ್ಗೆ ಹೊಸ ಸಂಶೋಧನೆ ಹೊರಟಿದ್ದು ಪಾಶ್ಚಾತ್ಯ ದೇಶದಲ್ಲಿ. ನಮ್ಮ ಮುತ್ತಜ್ಜನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಕಕ್ಕಸುಗಳೇ ಇರಲಿಲ್ಲವಂತೆ. ಎಲ್ಲರೂ ಮನೆಯ ಹಿಂದಿನ ಗುಡ್ಡೆ, ಬಯಲು, ಮಟ್ಟಿನ ಮರೆ, ಕೆರೆಯ ದಂಡೆ,
ಹೊಳೆ ಇದ್ದರೆ ಹೊಳೆಯ ಆಸುಪಾಸು ಬಹಿರ್ದೇಶಕ್ಕೆ ಹೋಗುವುದೇ ಮೊದಲಿನಿಂದ ಬಂದ ಪದ್ಧತಿ. ಗುಡ್ಡಗಾಡುಗಳಲ್ಲಿ ಹಳ್ಳಕೊಳ್ಳಗಳಲ್ಲಿ ಹೋಗಿ ಆರಾಮವಾಗಿ ಬಯಲು ಹವೆ ಕುಡಿಯುತ್ತಾ ಗಂಟೆಗಟ್ಟಲೆ ಕುಳಿತುಕೊಂಡರೂ ಅಲ್ಲಿ ನಮ್ಮನ್ನು ಯಾರೂ ಕೇಳುವವರಿಲ್ಲ, ಆತುರ ಪಡಿಸುವವರಿಲ್ಲ, ಅಡ್ಡಿ ಮಾಡುವವರಿಲ್ಲ. ನಮ್ಮ ಬಾಲ್ಯದಲ್ಲಿ ನಾವು 4-8 ಹುಡುಗಿಯರು ಒಟ್ಟಾಗಿ ಬಯಲು ಯಾತ್ರೆ ಹೊರಡುತ್ತಿದ್ದುದುಂಟು. ಅಲ್ಲಲ್ಲಿ ಗಿಡಗಳಿರುವ ವಿಸ್ತಾರವಾದ ಬಯಲಿನಲ್ಲಿ ಒಂದೊಂದು ಗಿಡದ ಮರೆಗೆ ಒಬ್ಬೊಬ್ಬರು ಕುಳಿತು ನಿಶ್ಚಿಂತೆಯಾಗಿ ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಿದ್ದುದುಂಟು. ನಮ್ಮ ಬಾಲಲೋಕದ ವಿಷಯ ಎಷ್ಟು ಮಾತಾಡಿದರೂ ಇರುತ್ತಿತ್ತು. ಆ ಜೀವನ ಈಗ ಏನು ಮಾಡಿದರೂ ಬರುವುದಿಲ್ಲ. ನಾವು ಎದ್ದು ಬರುವುದರಲ್ಲೇ ಆ ಸ್ಥಳವನ್ನು ನಿರ್ಮಲಗೊಳಿಸಲು ನಾಯಿಗಳು ಹಂದಿಗಳು ಕಾದಿರುತ್ತಿದ್ದವು. 10 ನಿಮಿಷಗಳಲ್ಲಿ ಆ ಸ್ಥಳ ಪವಿತ್ರವಾಗುತ್ತಿತ್ತು. ಹೊಸ ಬಿಸಿಯ ಟಿಫನ್ ಮಾಡಿ ಅವು ಆನಂದದಿಂದ ಹಿಂತಿರುಗುತ್ತಿದ್ದವು. ನವನಾಗರಿಕತೆ ಬಂದು ಹಂದಿ ನಾಯಿಗಳ ಹೊಟ್ಟೆಗೆ ಸಂಚಕಾರ ಬಂತಲ್ಲ, ಆದರೂ ಅಡ್ಡಿಯಿಲ್ಲ. ಈಗಲೂ ಹಳ್ಳಿ ಪಳ್ಳಿಗಳಲ್ಲಿ ಅದೇ ಸಂಪ್ರದಾಯಗಳು ಕಾಯ್ದಿಟ್ಟುಕೊಂಡಿದ್ದಾರೆ. ಮೊನ್ನೆಯವರೆಗೆ ನಮ್ಮ ಮನೆಯಲ್ಲಿ ಎತ್ತುವ ಕಕ್ಕಸು ಇತ್ತು, ಈಗ ಫ್ಲಶಿಂಗ್ ಬಂದಿದೆ. ಇದ್ದುದರಲ್ಲಿ ವಾಸಿ ಅಂದುಕೊಂಡಿದ್ದೆ. ಇಲ್ಲಿಯ ಕಕ್ಕಸು ನೋಡಿ ಮೂರ್ಛೆಗೆ ಬರುವಂತಾಗುತ್ತಿತ್ತು. ಪಾಶ್ಚಾತ್ಯ ಸಂಸ್ಕೃತಿಯ ಮೊದಲ ಕುರುಹಾಗಿ ನಮ್ಮ ಭಾರತೀಯರ ಅಟ್ಯಾಚ್ ಬಾತ್ರೂಮ್ ಕಟ್ಟಿಸಿದರು. ಈಗ ಅದು ಎಲ್ಲೆಲ್ಲೂ ಮಹಾಪ್ರಚಾರ. ಏನಾದರೂ ಅದು ಶ್ರೀಮಂತ ವರ್ಗಕ್ಕೆ ಸರಿ.